ಏ ಬಸಣ್ಣಿ ಎಲ್ಲಿ ಕರಾನ ಕರ್ಕೊಂಡ್ ಕುಂತೀಯ ನನ್ನ ನಸುಗುನಿ ಬಾ 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 ಬಾಳ ಮಂದಿ ಇದ್ದಲ್ಲಿ ಹೋದ್ರ ಕೊರೋನಾ ಐತಿ ಬಾಳಿ ಒಣದ ಮುಂದೆ ಹೋದ್ರ ಕೆರೆ ತುಂಬಿದ ನೀರ್ ಇರ್ತೈತಿ ಛೇ 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 ಏನ್ ಬಾತ್ರಿ ಕಾಲಕ್ಕೆ ತಕ್ಕ ಕೆಡಗಾಲ ಅಂತನ ಎತ್ತು ನೋಡಿದ್ರ ಕೊರೋನಾ ಎತ್ತು ನೋಡಿದ್ರ ಮಳಿ ಹೊಳಿ ತುಂಬಿ ಇವು ಅಡ್ಡು ಕೈಯಾಗ ಸಿಕ್ಕ ತಲೆ ಮೊಬ್ಬ ಬಿಡ್ದೋಗೈತೆ ಬತ್ತಲ್ಪ ನಮ್ಮ ನಿನ್ನ ಹೂವಂತೆ ತಿಳಿದಿನಲ್ಲ ನಾನೇ ಗೆಳತಿ ಹಾವಾಗಿ ಕಚ್ಚಿದೆಲ್ಲ ನೀನೆ ಪಪ್ಪಿದೆ 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 ಬಾರುಲ ಬಾರುಲ ಪಪ್ಪಿದೆ 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 ಬಾರುಲ ಬಾರುಲ ನಾ ಪ್ರೇಮವೇನಿಲ್ಲ ನಾ ಪ್ರೇಮವೇನಿಲ್ಲ ನಾ ಪ್ರೇಮವೇನಿಲ್ಲ ನಾ ಪ್ರೇಮವೇನಿಲ್ಲ ವಾಟಿಕ ಶಾಂಪು ಹಚ್ಚಿ ತೊಳೆದಳ ಏನ ಚಂದನಾರ ತವ ಕೂದಲ ವಾಟಿಕ ಶಾಂಪು ಹಚ್ಚಿ ತೊಳೆದಳ ಏನ ಚಂದನಾರ ತವ ಕೂದಲ ಕೆಂಪನ ಹುಡುಗಿನಿ ಕಣ್ಣಿಗೆ ನಟ್ಟಾಕಿ ಮಂದ್ಯಾಗ ಸಿಕ್ಕರ ಬಿಡುದಿಲ್ಲ ಮಂದಾಕಿ ವಾಟಿಕ ಶಾಂಪು ಹಚ್ಚಿ ತೊಳೆದಳ ಏನ ಚಂದನಾರ ತವ ಕೂದಲ ಮತ್ತೆ ಯಾಕೆ ಕರೆಸ್ತಾರ ಬಿಡ ನಾ ಒಳಗೆ ಹೋಗಿ ಮಕ್ಕೊಂಡ್ಬಿಡ್ತೀನಿ ಗಪ್ ಮರಿಲಿಂಗೋ ಗೆಳೆಯ ಇದ್ದುರ ಮುದ್ದಿನ ಮಾವನ ನಮ್ಮ ಪ್ರೀತಿ ಒಡಗನು ನಾ ನಂಬಿದ ಗೆಳೆಯರ ನಂಬಲೇಳು ಯಾರಿನ ಗುಡದ ಸಾಯತನ ನಂಬಲೇಳು ಯಾರಿನ ಗುಡದ ಸಾಯತನ ನೀನು ಇಲ್ಲ ಗೆಳೆಯರಿಲ್ಲ ಒಂಟಿಯಾಗಿ ಬೆಳೆದನ ಮರಿಲಿಂಗೋ ಗೆಳೆಯ ಇದ್ದುರ ಮುದ್ದಿನ ಮಾವನ 18ರ ಹುಡುಗಿ ಬಂದಾಳ ಅದಕ್ಕ 18ರ ಹುಡುಗಿ ಬಂದಾಳ ಅದಕ್ಕ ಕರಿತರ ಅಂತಾಳ ಪ್ರೀತಿಯ ಪದಕ ಮೊದಲ 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 ಜವಾರಿ ಮನಕ ಬಂದರ ಬಾವನ್ನೇ ಅದಕ ಮೊದಲ ಜವಾರಿ ಮನಕ ಬಂದರ ಬಾವನ್ನೇ ಅದಕ ಏ ದೊಡ್ಡನ ಹಾದಿ ಬಿಡು ದಾರಿ ಬಿಡು ಜಾಗ ಬಿಡು ನನಗೆ ಅರ್ಜೆಂಟ್ ಐತಿ ಜಾರಿ ಬಿಡು ಹೋಲ್ಡನ್ ಈಗ ಅವಸರ ಮಾಡಿ ಹೋಗ್ಬೇಡ ಅವಸರ ಮಾಡಿ ಹೋದ್ರ ಮುಂದೆ ಅಪಘಾತ ತಪ್ಪಿದ ಗ್ಯಾರಂಟಿ ಏನಿನ ಕರಿಬಾಯಿ ಕರಿಯಪ್ಪ ಅಲ್ಲ ಬೆಳಗ್ಗೆ ಬೆಳಗ್ಗೆ ನೀ ಎಂತದಿದ ಅಪಶಕನ ಮಾತ ನೀ ನನಗೆ ಅರ್ಜೆಂಟ್ ಅಂಗಡಿಗೆ ಹೋಗ್ಬೇಕು ದಾರಿ ಬಿಡ ನಿನ್ನ ಏ ಹುಡುಗಿ ಹಿಂಗ ಅವಸರ ಮಾಡ್ಬಾರ್ದು ಹಿಂಗ ಅವಸರ ಮಾಡಿ ಹೋದೆ ಅಂದ್ರ ಹಾ. ಮ್ಯಾಗ ರಾಟಿ ಮಂಜಾಪ್ ಮಾವನ ಅಂಗಡ್ಯಾಗ ಕುಂತಾನ ನಮ್ಮ ಮ್ಯಾಗ ಕೊಯ್ಯು ಮಂಗ ಮಾಯಪ್ಪ ಮಾವ ಅವ ಯಾವ ಮಂಗು ಮಾಯಪ್ಪ ಅವ ಗೊತ್ತಿಲ್ಲ ನಮ್ಮ ಮಾಮ. ಮಾಲೀಕರ ಮಾಯಪ್ಪ ಅವ ಏ ಮಾಮ ಅವ ಮಾಮ ಏ ಮಾಮ ಹೇಳ ಮಳಿ ಬರಕತ್ತೈತಿ ಮಳಿ ಬಂದ್ರ ಬರ್ಲಿ ಅದೆಷ್ಟು ಕರ್ಗಲ್ಲ ಐತಿ ನೋಡು ನಾ ಬಂದ ಸೀನಿಗೆ ಅಟ್ಟ ಬರತ್ತ ನಿನ್ನ ಅಂತೇಳಿ ಹಂಗ ಆದ್ರ ಏನೋ ಐತೆ ಅದು ಬ್ಯಾರನ ಐತಿ ಅದು ಬ್ಯಾರೆ ಐತಿ ಮಾತಾಡ ಮುಂದೆ ಬೀಳೆ ಮುಂದೆ ಮುಂದೆ ಹೌದು ಬಂಗಾರ ಹ್ಮ್ ಹೌದು ಮರ ಈಗ ಹೋಗು ಅಂಗಡಿ ಮಾಲಕ್ ಹೋಗು ಕೊರೋನಾ ಜಡ್ ಐತೆ ಯವ್ ಅವ್ರ ಮನೆ ಸುತ್ತ ಅಲ್ಕ ಪೊಲೀಸರು ನಿಂತಾರ ಹಾ ಈಗ ಹಿಂಗ ಅವಸರ ಮಾಡಿ ಹೋದೆ ಅಂದ್ರ ಅಲ್ಲಿ ಪೊಲೀಸರು ನಿಂತಾರ ಅಲ್ಲಿ ಹೋದಾರಿಗೆ ಬಡಿಗೆ ತೊಂದು ಬಡಿಯಾಕ ಬರ್ತಾರ ಅದಕ್ಕ ಇದ್ರ ಸುದ್ದಿ ಹಿಂಗೈತ್ ನೋಡ ಹುಡುಗಿ ಯವ್ವ ತೆಗಿಬೇಡ ಅದ್ರ ಸುದ್ದಿ ದಿನ ಅಲ್ಲಿ ಸತ್ತಾರ ಇಲ್ಲಿ ಸತ್ತಾರ ಇಲ್ಲಿ ಸತ್ತಾರ ಅಲ್ಲಿ ಸತ್ತಾರ ಟಿವಿಯಾಗ ಪೇಪರ್ನಾಗ ಓದಿ ಓದಿ ನನಗನಕ ಜಡ್ಡ ಬಂದಂಗ ಆಗೈತಿ ಅಲ್ಲ ಒಂದಕ್ಕೊಂದು ಸಂಬಂಧ ಇಲ್ದಂಗ ಆಗೈತಲ್ಲ ಮಾವ ಹೌದಾ ಹುಡುಗಿ ಹೌದಾ ರಂಗು ಮದುವೆ ಇಲ್ಲ ಮುಂಜಿಲ್ಲ ಮಕ್ಕಳಿಲ್ಲ ಹೆಂಡ್ರಿಲ್ಲ ಇತ್ತಾಗ ಕಸ ತೆಗ್ಯಾಕ ಆಳ್ಗಳಿಲ್ಲ ಇತ್ತಾಗ ಜಡ್ ಬಂದ ದವಾಖಾನಿಗೆ ಹೋದ್ರ ಆ ಭಜಂತ್ರಿ ಅಂಗಡ್ಯಾಗ ಬೆಡ್ ಇಲ್ಲ ಯವ್ವ ಏನ್ ಗತಿ ಮಾಡ್ಲಿ ಅಂತೀನಿ ಅಲ್ಲ 10 ತಿಂಗಳು ಆತಿದ್ರ ಕಾಟನ ತಪ್ಪು ಅಂತ ನನಗ ಅಲ್ಲ ಬಜಾರ್ಗೆ ಹೋಗಕ್ಕೆ ಬಸ್ ಇಲ್ಲ ಪ್ಯಾಟಿಗೆ ಹೋಗಕ್ಕೆ ರೈಲ್ವೆ ಇಲ್ಲ ಇನ್ನು ಈ ಸಾಲಿ ಹುಡುಗರಿಗೆ ಅನ್ಕ ಕಲಿಯಕ್ಕೆ ಸಾಲಿಲ್ಲ ತಿನ್ನಾಕ ಜೋಳ ಇಲ್ಲ ಅಕ್ಕಿಲ್ಲ
ಹೆಂಗ ಮಾಡೋದಪ್ಪ ಇದೇನು ಬಾತಪ್ಪ ಕಾಲಕ್ಕೆ ರೋಗ ಅಂತೀನಿ. ಹೌದು ಮಾರಾಳ, ಹೌದು ಮಾರಾಳ. ನೀನ್ ಈಗ ಹೋಗು ಅಂಗಡಿ ಒಳಗ ಕೊರೋನಾ ಐತೆ. ಮತ್ತ ನೀ ಎಲ್ಲಿಗೆ ಹೊಂಟಿ ಇತ್ಲಾಗ ಬರ್ಲ್ಕೊಡಿ ಹಿಡಕೊಂಡೆ. ನಿನ್ನ ಮಳೆ ಹೊಡ್ತಕ್ಕ ಹಳ್ಳ ಹೊಳಿ ತುಂಬಿ ನಮ್ಮ ದನದ ಶೆಡ್ಡಿಗೆ ನೀರು ಹೋಗೈತೆ. ಅದಕ್ಕೆ ನಮ್ಮ ದನಕರ ಎಲ್ಲ ಹರ್ಕೊಂಡ್ ಹೋಗ್ಯಾವ. ಅದ್ರಾಗ ನಾನು ಪ್ರೀತಿ ಮಾಡಿದ ಪ್ರೇಮದ ಬಸನಿನೂ ಹೋಗ್ಯಾಳ. ಅದಕ್ಕ ಎಲ್ಲಿ ತಪ್ಪಸ್ದಾಗ ತಪ್ಪಸ್ಕೊಂಡ್ ಕುಂತಾಳೇನೋ ಅಂತ ಹುಡುಕಾಕ ಬಂದನ. ಏನ ನಿನ್ನ ಕಣ್ಣಿಗೆ ಏನಾರ ಕಂಡಾಳೇನ? ನಿನ್ನ ಹೊರತು ನನಗೆ ಯಾರು ಕಂಡಿಲ್ಲ. ಕಂಡ್ರು ನಾ ಯಾರನ್ನು ನೋಡಂಗಿಲ್ಲ. ನಿನ್ನ ಬಿಟ್ಟು ಎಲ್ಲರೂ ಅಣತಂಬ್ರದಂಗ ನನಗೆ. ಏ ರಂಗು, ನಿನ್ನ ಕಣ್ಣಿಗೆ ಬರೀ ನಾನ ಕಾಣ್ತೀನಿ. ಇಷ್ಟೊಂದು ಪ್ರೀತಿ ಯಾವಾಗ ಬಂತು ಹೇಳ ನನ್ನ ಚಿನ್ನ? ಯಾವಾಗ ಬತ್ತ? ನಾ ಸಾಲಿಗ ಸುಮ್ಕೊಡ್ರೆ ಭಾಳ ದಿವಸ ಅದ ಮಾಮ ಬಂದದು. ಈಗ ಮಳಿ ಬರಾಕತ್ತೈತಿ. ನಾ ಸಾಲಿ ಹತ್ನಾಗ ಕಲಿಯೋತ್ನಾಗ ಬಂದತ್ತವ ನಿನ್ನವನ್ನ. ಹೌದಾ ಹುಡುಗಿ? ಅದ್ರ ಒಗಿ ಒಂದ ಜಂಗ್ ಚಾಕ್ ಡ್ಯಾನ್ಸ್ ಕರಿತನ ಬಾರೆ ಕರತನ ಕಾರೆ ಕಿಟಿ ಮಾಡ ನಾಲಿನಿಯ ಟೋರೆ. ಏನಕತನ ಗಪ್ ಕೂತಿ ಈಗೇನ ನಿಂದತ್ ಗಪ್ ಕುಂಡ್ದೆ ರೊಕ್ಕ ಬಂಗಾರ ಜೀವನ ಮಾಡೋಣ ಹೈ ಪೈಲೆ ಜೋರ. ರಗಡ ಮಾಡಿ ನಿರೊಕ್ಕ ಬಂಗಾರ ಜೀವನ ಮಾಡೋಣ ಹೈ ಪೈಲೆ ಜೋರ. ರಗಡ ಮಾಡಿ ನಿರೊಕ್ಕ ಬಂಗಾರ ಜೀವನ ಮಾಡೋಣ ಹೈ ಪೈಲೆ ಜೋರ. ನನ್ನ ಕಾಡಾಗ ಅಣ್ಣಾಕಿನಿ ನಕ್ಕ ನಕ್ಕ ಇದು ತಪ್ಪಿಸಿದಿನಿ ನನ್ನ ದಿಕ್ಕ. ಹಿಡಿದಿಲ್ಲ ಬುಕ್ಕ ಗುಡದರ ಬಂದಕ ನನ್ನ ಬಾಳಿಗೆ ಆಗಿಬಾ ಬೆಳಕ. ಹಿಡಿದಿಲ್ಲ ಬುಕ್ಕ ಗುಡದರ ಬಂದಕ ನನ್ನ ಬಾಳಿಗೆ ಆಗಬಾ ಬೆಳಕ. ರಗಡ ಮಾಡಿ ನಿರೊಕ್ಕ ಬಂಗಾರ ಜೀವನ ಮಾಡೋಣ ಹೈ ಪೈಲೆ ಜೋರ. ರಗಡ ಮಾಡಿ ನಿರೊಕ್ಕ ಬಂಗಾರ ಜೀವನ ಮಾಡೋಣ ಹೈ ಪೈಲೆ ಜೋರ. ಪಿಂಡ್ರಿ ಮಕ್ಕಳ ಜೋಗ್ಮಾರ ಅಲ್ರಿ. ಚಳಿಗಾಲದಾಗ ಚಳಿ ಆದ್ರ ಚಲೋ, ಮಳೆಗಾಲದಾಗ ಮಳೆಗಾಲ ಆದ್ರ ಚಲೋ. ಈ ಶಾರದಾಳ ಊರಿಗೆ ಪ್ರಿಯಾ ಸಿರೋಳ ಬಂದಾಳ ಅಂದ್ರ ಚಲೋ. ಯಾಕಪ್ಪ ತಗದಾರ ನೀ ಯಾಕಂದ್ರೆ ಕೇಳ್ತಲ್ಲೋ ಮುಡ್ದಾರ ಮಾತಾಡ್ತಾನ ಕೊಡ್ಸತಾರ ಬಿಡೋ. ನಿನ್ನವನು ಬಿಸಲಾಗ ಹುಟ್ಟಿದ್ದೆ ಎಲ್ಲಿ ನೋಡ್ತೆ ಅಲ್ಲಿ ಬರೀ ಕರೋನಾಕ ಜಡ್ಡಿನ ಕುಸ್ತಿನ ಹೆಚ್ಚಾಗೈತ್ಯ. ಅಂತರಾಗ ನೀವು ಅಂತರಾಗ ಹಾಕೋಬೇಕ, ಬಾಯಿಗೆ ಮಾಸ್ಕ್ ಹಾಕೋಬೇಕ, ಬಾಯಿ ತಗೊಂಡ್ ನಿಂದ್ರದ ಅಲ್ಲೇವ. ಸರ್ಕಾರ ಒಂದ್ ಸಣ್ಣ ಹೋಗಳಾಗದತ್ತೇವ ಅಲ್ರಿ. ಅಂತಾರ ತ್ಯಾಕಿ ಬಡದ ತಿಕ್ಕ ಅಲ್ಲ ತಿಕ್ಕಾಕತ್ತಿರಲ್ಲವ. ಹಂಗಲ್ರಿ ಡಾಕ್ಟರ್ ಸಾಹೇಬ್ರ. ಏ ಮಗನ ಹಂಗೂ ಇಲ್ಲ ಹಿಂಗೂ ಇಲ್ಲ. ಹೆಚ್ಚಿ ಮಾತಾಡಿ ರಂಗು ನಿನಗಿಲ್ಲ ಇಲ್ಲ. ಅಲ್ಲಿ ಸತ್ತವ್ರ ಹೆಣಸಲ ಊರಾಗ 4 ಮಂದಿನೂ ಇಲ್ಲ. ಅಂತಾರ ಇಬ್ರು ಕೂಡಿ ರತ್ತಿ ಮನ್ಮತಿ ಹರ್ಯಾಡಿ ಕುಣಿಯಾಕತ್ತಾರ. ಇದನ್ನ ಏನಾರ ಪೊಲೀಸರು ನೋಡಿದ್ರ ಅಂದ್ರ ನಿಮ್ಮನ್ನ ಮುಟ್ಟುದಲ್ಲ ಅರೆಸ್ಟ್ ಮಾಡಕ್ ಸದ್ಯ ಕಾಣಿಸ್ತಾರ. ಆದ್ರ ಸ್ವಲ್ಪ ಗೊತ್ತೈತ್ರಿ ಡಾಕ್ಟರ್ ಸಾಹೇಬ್ರ. ಗೊತ್ತೈತಿ ಏನು ಗೊತ್ತೈತ್ರಿ? ಎಲ್ಲಾ ಗೊತ್ತೈತಿ ಹೇಳ್ತಿ.
ಅಲ್ಲಿ ಅಂತ ದೊಡ್ಡ ದೊಡ್ಡ ದೇಶಗಳು ಹೆಣ ಸುಡ್ಲಾರ ಸಂಬಂಧ ಪೂಜಾರಿ ಹೊಲ ಕುಲ ಇಲ್ಲ ಹೆಣ ಸುಡಾಕ ಅದಕ್ಕೆ ಟಿಪ್ಪರ್ನ ತಂತಂದ ತೆಗಿ ಸುರಿಯಾಕತ್ತಾರ ಆದ್ರ ಸ್ವಲ್ಪ ತಿಳಿತೇನೆ ನಿನಗ ಅದ್ರ ಸುದ್ದಿ ತೆಗಿಬೇಡ್ರಿ ಡಾಕ್ಟರ್ ಸಾಹೇಬ್ರ ಅದ್ರ ಸುದ್ದಿ ತೆಗದ್ರಾಗ ಅಲ್ಲೇ ಇವನ ನಡುಕ ಬರತ್ ಹೇಳ್ತಾನ ಮಾತ್ ನಾನು ಮುಂದಾಗಿನ ಕೈ ಹಿಡ್ಕೊಳಕ್ ಬಿಡ್ಕೋತಾನ ಹುಚ್ಚಿಪ್ಯಾಲಿ ಈ ನಮ್ಮ ದೇಶದ ಪರಿಸ್ಥಿತಿ ಒಳಗ 10 ತಿಂಗಳದಾಗ 3 ಲಕ್ಷ ಜನ ಸಾತ್ರ ಸಾಯ್ಲಿ ಬಿಡೆ ನಿನಗೇನಾಗುವಂತ ಆಕಿ ನನಗೇನಾಗೋದು ಇನ್ನ 10,000 ಜನ ಸೋಂಕು ಹೊಂದ್ಯಾರ ಇನ್ನ 1,000 ಜನ ಹುಟ್ಟಾಕತ್ತಾರ ಮತ್ತ ಇಂತ ಹೊಡ್ತಕ್ಕ ಹಾ ಗಾಯಕರು ಸತ್ರು ಭಾಳ ಸಚಿವರು ಸತ್ರ ಭಾಳ ಕೋಟ್ಯಾಧಿಪತಿ ಸತ್ರ ಇನ್ನು ನೀವ್ ಯಾರು ಹಾಕ್ಲಿ ಗೊತ್ತೈತ್ರಿ ಸಾಹೇಬ್ರ ಅದ್ರ ಸುದ್ದಿ ತೆಗಿಬೇಡ್ರಿ ನೀವು ಸತ್ತಾರ ಸುದ್ದಿ ಹೇಳಿ ಒಮ್ಮೆ ಅಂಜಿಸ್ಬೇಡ್ರಿ ಸರ್ಕಾರ ಆದೇಶ ಸ್ವಲ್ಪ ಸಣ್ಣಂಗ ಪಾಲ್ಸೋನಲ್ಲ ಈ ಮಗ ಹಂಗವ್ರು ಏನಾಗ ಬಿಡೋದನ್ರಿ ಇವ್ ಒಂದ್ ಏನಾರ ಐಡಿಯಾ ಮಾಡ್ಬೇಕು ಏ ರಂಗು ಇಲ್ಲಿ ಬಾ ಏ ದೊಡ್ಡಣ್ಣ ಕೇಳಿ ಹೇಳ್ತಮ್ಮ ನಾವು ಪೇಷಂಟ್ ಚೆಕ್ ಮಾಡ್ಬೇಕಂದ್ರ ಬಾಯಿಗೆ ಹಾಕೋತೀವಿ ಏನದ ಮಾಸ್ಕ್ ಹಾ ಹೊಳ್ಳೆ ಕೈಗೆ ಹಚ್ಕೋತೀವಿ ಏನ್ಲಿ ಅದು ಸ್ಯಾನಿಟೈಸರ್ ತಿಳಿಸಿ ಹೇಳಿ ಮೊದ್ಲ ನಾ ಡೈಲಿ ಹಚ್ಕೋತಾನ ಯಾಕೆ ದಿವ್ಸ ಅದನ್ನ ಮಾಡ್ಬೇಕು ನಾ ದಿವಸ ಅದನ್ನ ಹಚ್ತಿಕ್ತಾನ ಯಾವ್ದು ನಂಬರ್ ಒನ್ ಈಕಿನ ಜಡ್ ನಮಗೂ ಬಂದ ಬಿಡತ್ತ ಈಕಿಗೆ ಮಾಡಿ ಚೆಕ್ ಮಾಡಿದಾಗ ಕೆಮ್ಮು ಇತ್ತ ಜಡ್ ಇತ್ತ ಕೇಳ್ಬೇಕ್ರ ಆಕಿನ ದೇವರನ್ನೇ ಮಾಡಿಸಿ ಹೌದಾ ರಂಗು ಅಯ್ಯಯ್ಯೋ ಡಾಕ್ಟರ್ ಏನ್ ಹೇಳಕತ್ತೀರಿ ನೀವು ಏನ್ ಹೇಳಕತ್ತೀರಿ ಸುಮ್ಮನಿರ್ಲಿ ನೀ ಯಾಕೆ ಎದರ್ತಿ ಸುಮ್ಮನಿರ್ಲಿ ಡಾಕ್ಟರ್ ಸಾಹೇಬ್ರ ನಮ್ಮ ರಂಗುಗೆ ಏನಾಗೈತ್ರಿ ಮಾನ್ಯ ಚೆಕ್ ಮಾಡಿ ಮಾನ್ಯ ಚೆಕ್ ಮಾಡಿದಾಗ ಕರೋನಾ ಪಾಸಿಟಿವ್ ಅಂತ ತೋರಿಸೈತೆ ನೀವು ಹವಾರ ಬೇಡ ಮಾನ್ಯ ರಿಪೋರ್ಟ್ದಾಗ ಕರೋನಾ ಪಾಸಿಟಿವ್ ಅಂತ ತೋರಿಸೈತೆ ಪಾಸಿಟಿವ್ ತೋರಿಸ ನೀನು ಆಕೆ ಇಟ್ಟೋತನ ಕೈ ಹಿಡ್ದ ಜಿಗದಾಡಿ ಎಲ್ಲ ಆಗಿ ಹೋಗೈತೆ ಚೆಕ್ ಮಾಡಿ ಕ್ವಾರಂಟೈನ್ ಹೋಗಿಲ್ಲ ಏನ್ ಸುಮ್ಮನೆ ಮನೆದಾರಿ ಹಿಡಿತೆ ಹೋಗ್ಬೇಕಾ ಈಗ ಚಲೋ ಬಾತಪ್ಪ ಹೈಕಂತಾದಿ ಹೋಯ್ಕೊತ ಹೋಗಿಲ್ಲ ಈಗ ಹೋಯ್ಕೊತ ಹೋಗು ಈಗ ಹಾಡ ನಡೆ ಅಯ್ಯೋ ಈಗ ಶಕ್ತಿ ನಿನ್ನಲ್ಲಿಲ್ಲ ನನ್ನ ತಂದೆಯ ಹುಡುಕಿ ಗಿರಿಯಾಲ ಧುಮುಕಿ ಎಲ್ಲರ ತಂದೆಯ ಹುಡುಗಿ ಗಿರಿಯಾಲ ಧುಮುಕಿ ಎಲ್ಲರ ತಂದೆಯ ಹುಡುಗಿ ಕಲಗಲಗಲ್ಲಾಕಿ ಕತ್ತಲದಾಗೂ ಕಲವಾಕಿ ಹುಡುಗಿ ಕಲಗಲಗಲ್ಲಾಕಿ ಕತ್ತಲದಾಗೂ ಕಲವಾಕಿ ಗಿರಿಯಾಲ ಧುಮುಕಿ ಎಲ್ಲರ ತಂದೆಯ ಹುಡುಗಿ ಗಿರಿಯಾಲ ಧುಮುಕಿ ಎಲ್ಲರ ತಂದೆಯ ಹುಡುಗಿ ನಮ್ಮ ರಂಗು ಕೊರೋನಾ ಆತ ಏ ಬಸ್ಸನ್ನಿ ಎಲ್ಲಿ ಹೋಯ್ದು ಡಾಕ್ಟರ್ ಈಗ ನಾ ಏನ್ ಮಾಡ್ಲಿ ಹೆಂಗ್ರಿ ನನ್ನ ಗತಿ ನನಗ ಬಾಳ ಭಯ ಆಗಕತ್ತೈತ್ರಿ ಸುಮ್ಮನಿರ್ಲಿ ನಾ ಇರಾಕ ನೀ ಯಾಕೆ ಹೆದರ್ತಿ ಅವ್ನು ಓಡ್ಸಾಕ ಹಂಗ ಸುಳ್ಳು ಹೇಳಿನಿ ಯಪ್ಪರ್ರೆ ಈಗ ನನ್ನ ಜೀವ ಉಳಿತು ನೋಡು ಈಗ ಸಮಾಧಾನ ಆತ್ ನನಗ ಬಾ ನಾವಿನ್ ಹೋಗುನು ಹೋಗುಣ ಹಿಡ್ಕೊ ನಂದು ಗಚ್ ಹಿಡ್ಕೊ ಬಾ ನಾದ ನೀ ಹಿಡ್ಕೋ ತಾ.
ನಾನು ಗೋಲ್ಡನ್ ಕಿಂಗ್ ಬೆಟ್ಟಪ್ಪ ಮಾತನಾಡುವುದು. ಏಯ್! ಹಲೋ ಸ್ವಾಮಿ, ಯಾರು? ಕೈಗಾರಿಕೆ ಮಂತ್ರಿಗಳ ಮಾತನಾಡುವುದು. ಸರಿ, ನಮ್ಮವರು ನಿಮ್ಮ ಹತ್ತಿರ ಬಂದಿದ್ದಾರೆ. ಅವರಿಗೆ ಸ್ಟೀಲ್ ಫ್ಯಾಕ್ಟರಿ ಹಾಕಲು ಅನುಮತಿ ಮಾಡಿಕೊಡಿ. ಹಾಗೆ ಅವರಿಗೆ ತೋರಿಸಿದ ಜಾಗ ವೇಗ್ಯ ಫ್ಯಾಕ್ಟರಿ ಹಾಕಲು ವೇಗ್ಯವಾದ ಸ್ಥಳ ಇದೆ ಇಲ್ಲ ಅಂತ ಆ ಕೈಗಾರಿಕೆ ಮಂತ್ರಿಯನ್ನು ಅನುಮತಿ ಕೊಡಿಸಿ. ಓಕೆ, ಸರಿ ಸರಿ, ಚುನಾವಣೆ ಬರಲಿ ಬರಲಿ, ಚುನಾವಣೆಗೆ ನಿಲ್ಲುವನು ನೀನು. ಗೆಲ್ಲಿಸುವನು ನಾನು. ನಾನು ಆಡಿದ್ದೆ ಮಾತು, ನಡೆದಿದ್ದೆ ದಾರಿ. ಇಡೀ ಜಗತ್ತವೇ ನನ್ನ ಕೈವಶ ಆಗಿರುವಾಗ ಆ ರೈತನಂತ ರಾಮದೇವನು ಎಂತವನು ಆದರೆ ನುಂಗಿ ನೀರು ಕುಡುವುದು ಏನು ಮಹಾ. ಲೇ ರಾಮ್ಯ, ನೀನು ಮೆಚ್ಚಿಕೊಂಡಿರುವ ಆ ಎರಿ ಭೂಮಿಯನ್ನು ನನ್ನ ಕೈಯ ವಶ ಮಾಡಿಕೊಂಡು ನಾನೇ ಈ ಹಳ್ಳಿಯ ಧೀರನೆಂದು ಅನಿಸಿಕೊಳ್ಳದಿದ್ದರೆ ನಾನು ಈ ಇಡೀ ಬೆಳ್ಳಿನಾಡಿಗೆ ಬೆಟ್ಟಪ್ಪ ಗೌಡನೇ ಅಲ್ಲ. ಆ ನಿನ್ನ ಬಜರಂಗಿ ಎಷ್ಟೋ ಹಾರಾಡಿದರು, ಒಂದು ದಿವಸ ನನ್ನ ಕಾಲೆಡೆಗೆ ಬಿದ್ದು ಅವನ ತುಳಿದು ಬದುಕಿದ್ದರೆ ನಾನು ಶ್ರೀಮಂತ ಬೆಟ್ಟಪ್ಪ ಗೌಡನೇ ಅಲ್ಲ. ಘಾತವಾಯ್ತನ ಘಾತವಾಯ್ತು. ಯಾಕ್ಲೇ ಕಪಾಲಿ, ಏನಾಯ್ತು? ನಾವು ಕಳಿಸಿದ ಹೆಸರು ತೊಗರಿ ಬೆಳೆನ ಇನ್ಸ್ಪೆಕ್ಟರ್ ಹಿಡ್ದಾನಂತ. ಅಂದರೆ ಆ ತೊಗರಿ ಚೀಲದ ಜೋಡಿ ಗಾಂಜಾ ಗಾಡಿಯನ್ನು ಹಿಡಿದಿದ್ದಾನೆ. ತಗೊಂಡ್ರಿ ಸಾಕೋರಿ, ಆ ಲಾರಿ ಡ್ರೈವರ್ ಕಾಲ್ ಮಾಡಿದ್ದಾನೆ, ಮಾತಾಡ್ರಿ. ಹಲೋ, ಯಾವನವನಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ನಿನ್ನ ಗಾಡಿಯನ್ನು ಹಿಡಿದವನು? ಅವನ ಭುಜದ ಮೇಲೆ ಎಷ್ಟು ಸ್ಟಾರ್ಗಳಿದಾವೆ? 3 ಸ್ಟಾರ. ಆಯ್ತು, ಸರಿ, ಈಗಲೇ ಅವನ ಕತೆ ಮುಗಿಸಿ ಬಿಡುತ್ತೇನೆ. ನೀನು
ಕೊಡು ಈಗಲೇ ಅವನ ಕೈಗೆ ಫೋನು. ಸರಿ ಸರಿ, ನನ್ನ ಜೊತೆ ಮಾತಾಡುದಿಲ್ಲ ಅಂತನಾ? ಬೆಟ್ಟಪ್ಪ ಯಾರು ಅಂತ ಈಗಲೇ ತೋರಿಸುತ್ತೇನೆ ಆ ಕಳ್ಳ ಇನ್ಸ್ಪೆಕ್ಟರ್ನಿಗೆ. ನೀನು ಅದೇ ಗದ್ದನಕೇರಿ ಕ್ರಾಸಿನಲ್ಲಿ ಅಲ್ಲೇ ಮಾತಾಡ್ಕೋತ ನಿಂದ್ರು. ನಾನು ನಮ್ಮವರನ್ನು ಈಗಲೇ ಅಲ್ಲಿಗೆ ಕಳಿಸುತ್ತೇನೆ. ಆಯ್ತು ಸರಿ, ಫೋನ್ ಇಡು. ಈ ಸಿಂಹದ ಮರಿಯನ್ನೇ ಎದುರು ಹಾಕಿಕೊಂಡು ಆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ತೋರಿಸಬೇಕು ನಮ್ಮ ಕೈ ಮತ್ತು ಕಪಾಲಿ. ಈಗೇನು ಅವನ ಸಾವಿಗೆ ಸಿದ್ಧತೆ ಮಾಡ್ಕೊಳ್ಬೇಕಾಗವ್ರಿ. ಹಣ ಕೊಟ್ಟು ಗಾಡಿಯನ್ನ ಬಿಡಿಸ್ಕೊಂಡು ಬರ್ಬೇಕಾ? ಇಲ್ಲ, ಅದೇ ಗಾಡಿಯಲ್ಲಿ ಅವನ ಹೆಣ ಏರ್ಕೊಂಡು ಬರ್ಬೇಕಾ? ಅಪ್ಪನ ಕೊಡಿ. ಎರಡನೇ ಒಂದು ಕಾರ್ಯ ಮುಗಿಸ್ಕೊಂಡು ಬರ್ತಾನ ಈ ಕಪಾಲಿ. ಲೇ ಕಪಾಲಿ, ಹಣ ಕೊಟ್ಟು ಅವನ ಗಾಡಿಯನ್ನು ಬಿಡಿಸಿಕೊಂಡು ಬರಬಾರ್ದು. ಅವನ ಹೆಣ ಉರುಳಿಸಿ ನಮ್ಮ ಗಾಡಿಯನ್ನು ಬಿಡಿಸಿಕೊಂಡು ಬರಬೇಕು. ಹಾಗಂತ ತಯಾರು ಮಾಡು ಅವನ ತಿಕ್ಕಿ ಸಾಯಿಸುವ ಗಾಡಿಯನ್ನು. ಈಗಲೇ ರೆಡಿ ಮಾಡ್ತೀನಿ ಗೌಡ್ರಿ, ಆಕ್ಸಿಡೆಂಟ್ ಮಾಡುವ ಗಾಡಿಯನ್ನ. ಕಪಾಲಿ, ಇದೇ ಏನು ಆ ಹೊಸ ನಂಬರ್ನ ಸೈಕಲ್ ಮಟ್ರು? ಆ ಗಾಡಿನ ಬೇರೆ ಇದನ. ಇಡೀ ಪೊಲೀಸ್ ಮೆಂಟ್ ದೀಪ ಹಚ್ಚಿ ಹುಡುಕಿಡಿದ್ರು ಸಿಗಲಾರದು ಆ ಗಾಡಿ ನಂಬರ್. ನೀವು ಮಾತ್ರ ಗೃಹ ಮಂತ್ರಿ ಜೊತೆ ಚೆನ್ನಾಗಿರಿ. ನಾನೀಗಲೇ ಆ ಕಾರ್ಯವನ್ನು ಮುಗಿಸ್ಕೊಂಡು ಬರ್ತೇನೆ. ಕಪಾಲಿ, ಯಾಕೊಚ್ಚಿದ್ದ ಒಬ್ಬ ಪೊಲೀಸ್ ಅಧಿಕಾರಿ ಸಾಯಿಸೋಕೆ ಅವನ ಸಹಾಯ ಬೇಕೇ? ಇಲ್ಲ, ಸಾಯಿಸುವನು ನೀನು. ಸಾಯುವವನು ಅವನು. ಸತ್ತ ಚಿತೆಗೆ ಬೆಂಕಿ ಇಡುವನು ಈ ಬೆಟ್ಟಪ್ಪ ಗೌಡ. ಗೌಡ್ರೆ, ಅಪ್ಪನ ಕೊಡಿ, ಅವನ ಕತೆ ಮುಗಿಸ್ಕೊಂಡ ಬರ್ತಾನ. ದಟ್ ಈಸ್ ಸೈಲೆಂಟ್ ಕಿಲ್ಲರ್ ಕಪಾಲಿ ನಹಿ. ಬರ್ತೀನಿ ಗೌಡ್ರೆ, ಬರ್ತೀನಿ. ಹೋಗು ಕಪಾಲಿ, ಹೋಗು. ಇಡೀ ಬೆಟ್ಟವೇ ನಗು ಹಾಗೆ ಕಾಣುತ್ತಿದೆಯಲ್ಲ? ಗಾತ ಆಯ್ತು ಕಪಾಲಿ, ಗಾತ ಆಯ್ತು. ಗಾತವಾಯ್ತು. ಬಾ ಮುನಿರತ್ನ ಬಾ. ಅವನ್ಯಾವನು ಗದ್ದನಕೇರಿ ಕ್ರಾಸಿನಲ್ಲಿ
ಕಳ್ಳ ಪೊಲೀಸ ನಮ್ಮ ಗಾಡಿಯನ್ನು ಹಿಡಿದಕ್ಕಿದ್ದಾನಂತೆ. ಅದು ಅವನ ತಪ್ಪಲ್ಲ, ಅದು ನಿಮ್ಮ ತಪ್ಪು. ಅಂದರೆ ಅಂಗೈ ಹುಣ್ಣಿಗೆ ಕನ್ನಡಿ ಹುಡುಕುವುದೇ? ಛೇ ಬೆಟ್ಟಪ್ಪ, ನಿಮ್ಮ ಗಾಡಿ ಇದೇ ರೂಟ್ಗೆ ಇದೇ ಮಾಲ್ ತಗೊಂಡು ಇದೇ ನಂಬರ್ ಗಾಡಿ ಬರ್ತಾ ಇದೆ ಅವರೊಂದು ಹೇಳೋರು ಯಾರು ಗೊತ್ತಾ? ಯಾರವನು? ಈಗ ಎಲ್ಲಿದ್ದಾನೆ? ಇಷ್ಟು ತಿಳಿದಲ್ವೇ ನಿಮಗೆ? ಈ ರೈತನ ಹೆಸರು ನಾಡಿನ ಉಸಿರು ಎಂದು ಸ್ವಚ್ಛನಿಂದ ಮೆರೆಯುತ್ತಿರುವ ಆ ರೈತರ ಮುಖಂಡನಾದ ಆ ರಾಮದೇವನ ತಮ್ಮ ಬಜರಂಗಿನೇ ಇದಕ್ಕೆಲ್ಲ ಕಾರಣ. ಅಂದರೆ ಈ ಕಾರ್ಯವನ್ನು ಅವನೇ ಮಾಡುತ್ತಾನೆ ಅಂತ ಹೇಳುತ್ತೇನೋ ಮುನಿರತ್ನ? ಗೌಡ್ರಿ, ಅವನು ಇವಳು ಮಾಡಿದ್ದಾನೆ ಎಂದು ಸುಮ್ಮನೆ ಕುಳಿತರೆ ನಾವೆಲ್ಲರೂ ಒಟ್ಟಿಗೆ ಹೋಗಬೇಕಾಗುತ್ತದೆ. ಮುನಿರತ್ನ, ಮುನಿರತ್ನ, ನಮಗೆ ತಿಳಿಯದೆ ಬೆಳಿಲಕತ್ತಿದೆಯಾ ಆ ಬಡಕುಣ್ಣಿ ಬಜರಂಗಿ? ಹೇಳು, ಈಗ ಏನು ಮಾಡಲಿ ಹೇಳು? ಅವನು ಹೀಗೆ ಎಳೆದ ತಂದು ಅವನ ಕಣ್ಣುಗಳನ್ನು ಕೀಳಲೇನು? ಇಲ್ಲ, ಅವನ ಎದೆಯ ಸಿಳ್ಳಿ ಅವನ ಎದೆಯಲ್ಲಿ ಬರುವ ರಕ್ತವನ್ನು ಕುಡಿಯಲೇನು? ಹೇಳು ಮುನಿರತ್ನ, ಹೇಳು. ಸಂಗಪ್ಪವ, ಹೋದ ವರ್ಷವೇ ಹೇಳಿದ್ದೆ ನಿನಗೆ ವೇದಿಕೆಯ ಬಲ ಎಡಭಾಗದಲ್ಲಿ ಬರಬಾರದು ಅಂತ. ಅವನು ಇಲ್ಲೇ ಬಂದ ಹೋಗಿ ನೋಡ್ತೀಯಲ್ಲ, ಏನು ನೋಡ್ತೀನಿ? ಹಿಂದೆ ಯಾರ ಏನಾರ ಮಾಡಿದ್ರ ಮಾಮ? ಗೌಡ್ರ ನಮಸ್ಕಾರ ರೀ. ಬೆಟ್ಟಪ್ಪ ಗೌಡ್ರ, ನೀವು ನಮ್ಮ ಹಳೆ ಸ್ನೇಹಿತರಂತ ಹೇಳಿ ನಿಮಗೆ ಒಂದು ಬೆಸ್ಟ್ ಐಡಿಯಾ ಕೊಡ್ತೇನ್ರಿ, ಬೆಸ್ಟ್ ಪ್ಲಾನ್. ಸ್ವಲ್ಪ ಶಾಂತ ಆಗ್ರಿ, ಶಾಂತ ಆಗ್ರಿ. ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟ ಮೂಗ ಗಸ ಗಸ ಕೊಯ್ಕೋಬಾರ್ದ್ರಿ, ರಗ ತರಿತತಿ. ಅಂದರೇನು ಬಸಪ್ಪ ನಿನ್ನ ಪ್ಲಾನು? ಈ ಬಡ್ಡಿ ಬಸಪ್ಪ ಪ್ಲಾನ್ ಮಾಡಿದಂದ್ರ ಎಂದು ಉಸಿ ಹೋಗುದಿಲ್ಲ ಗೌಡ್ರ, ಉಸಿನ ಹೋಗೋದಿಲ್ಲ. ಅಷ್ಟ ಮಸ್ತ್ ಪ್ಲಾನ್ ಮಾಡ್ಕೊಂಡ್ ಬಂದ್ರಿ ನಮ್ಮ ಬೆಟ್ಟಪ್ಪ ಗೌಡ್ರಿಗೆ. ಹೇಳ್ತೀನಿ ಕೇಳ್ರಿ ಗೌಡ್ರ. ಆ ರಾಮದೇವನ ಎರೆ ಹೊಲವನ್ನ ನಿವೇಶನಕ್ಕೆ ಮಾಡಿಸ್ರಿ, ಮೇಲಿರುವ ಮಡ್ಡಿ ಹೊಲವನ್ನ ಮನೆ ಪ್ಲಾಟಿಗೆ ಮಾಡಿಸ್ರಿ. ಆ ನಂತರ ಅವನ ಮನಿ ಎಲ್ಲ ಬ್ಯಾಂಕ್ ಸಾಲದ ನೆಪದಾಗ ನಿಮ್ಮ ರಾಜಕೀಯ ಶಕ್ತಿ ಬಳಸಿ ತಲಾಟಿಗೆ ತಹಸೀಲ್ದಾರ್ಗೆ ಸ್ವಲ್ಪ ರೊಕ್ಕ ಬಾಯಿಗೆ ಒರೆಸಿ ಬಿಡ್ರಿ. ಆ ಮಗ ಜೈಲ್ದಾಗ ಇರ್ತಾನ ನೋಡ್ರಿ ಗೌಡ್ರ. ಆಮೇಲೆ ನಮ್ಮ ಕೋಟ ನೋಟಿನ ಎಲ್ಲ ಅವನ ಮೇಲೆ ಹಾಕಿಸ್ಬಿಡುನ್ರಿ. ಇನ್ನೊಂದು ಪಾಯಿಂಟ್ ಭಾಳ ಐತ್ ನೋಡ್ರಿ, ಇಂಪಾರ್ಟೆಂಟ್. ಇವತ್ತ ದುರ್ಗಾ ಮಾತಾ ಗ್ರಾಮ ದೇವತ ಅದಾಳಲ್ರಿ, ದುರ್ಗಾ ಮಾತಾ ಬಂಗಾರೆಲ್ಲ ನಾವ ತುಡುಗು ಮಾಡಿಸಿ ಆ ರಾಮದೇವ ಬಜರಂಗಿ ಮೇಲೆ ಹಾಕಿಸ್ಬಿಡುನ್ರಿ, ಹಾಕಿಸ್ಬಿಡೋನು. ಆ ನಂತರ ರಾಮದೇವ ಜೈಲದಲ್ಲಿ ಭಿಕ್ಷಾ ಪಾತ್ರ ಹಿಡ್ಕೊಂಡು ನಿಂದ್ರದಾಕತ್ರಿ. ಆ ನಂತರ ಗೌಡ್ರಿ, ಆ ರಾಮದೇವನ ಮಡತಿ ಬಜರಂಗಿ ಮಡತಿ ನಮ್ಮಿಬ್ಬರ ಕೈವಶ. ಗೌಡ್ರ ಗುಡ್ ಐಡಿಯಾ ಬಸಪ್ಪ, ಗುಡ್ ಐಡಿಯಾ. ಇದ್ದರೆ ಇರಬೇಕು
ನಿನ್ನಂತ ಬಡ್ಡಿ ಬಸಪ್ಪನಂತ ಗೆಳೆಯ. ನಾವು ಹಂಗಾರಿ ಎಷ್ಟು ಪ್ಲಾನ್ ಹೇಳಿದ್ರು ನೀವು ಗುಡ್ ಅಂತ ಹೇಳಿಲ್ಲ ನಾವು ಪಾಠ ಊರು ಯಾಕತ್ತೈತ್ರಿ. ಇರ್ಲಿ ಗೌಡ್ರ ಇರ್ಲಿ ಗೌಡ್ರ ನಡೀರಿ ಹೋಗುಣ್ರಿ. ಇವತ್ತಿನ ಪ್ಲಾನ್ ಇವತ್ತ ಮುಗಿಸ್ಬಿಡುನು. ರಾಮದೇವ್ ಭಜನೆ ಕತ್ತಿ ನಡ್ರಿ ಗೌಡ್ರ ಹೋಗೋಣ. ಯಾರೇ ಹೇಳಿಗೆ ಬಾರೆ ನಾನಿನ್ನ ಯಾಕೈತಿರಿ ಅಲ್ರಿ ನಾ ರಾಮದೇವನ ಬಜರಂಗಿನ ಜೈಲಿಗೆ ಹಾಕ್ಸುವ ಐಡಿಯಾ ಕ್ವಾಟ್ರ ಈ ಮುನಿರತ್ನೇನ್ರಿ ಅವರಿಬ್ಬರು ಹೆಂಡರು ನನ್ನ ಕೈ ವಶ ತಾನಲ್ರಿ ಅಪ್ಪೋ. ಕಾಲ್ ಬರ್ತದ ಐಡಿಯಾ ಕೊಟ್ಟಾರ ಹೊಡಸ್ತಾಡ್ರಿ ಅಪ್ಪ ಇವ್ರಿಗೆ ಐಡಿಯಾ ಕೊಡವನ ಮೊದಲು ಸಾಡ್ಯ ಇಲ್ರಿ. ನವ್ನ ಇರು ಒಂದು ಹೆಂಡ್ರಿಗೆ ಬಳಿ ಸೀರಿ ಕೊಡ್ಸಾಕ ಆಗವಲ್ದು ಅಂತಂದ್ರಾಗ ಮಂದಿ ಹೊಲಗಳೇ ಹೊಡುತ್ತೀವಿ ಅಂದ್ರೆ ಕಾಲ್ಬರ್ನ ಬೀಳ್ತಾವ ಅನ್ಸುತ್ತೆ ಅಪ್ಪೋ. ಅದೇನು ಕೆಲಸ ಮಾಡುತ್ತಿರುವೆ? ರೀ ಮನೆ ಸ್ವಚ್ಛ ಮಾಡ್ತಾ ಇದ್ದೇರಿ. ಅದೇನೋ ರೈತರ ಮೀಟಿಂಗ್ ಐತಿ ಅಂತ ಹೋಗಿದ್ರಲ್ಲ ಅದನ್ನ ಮುಗಿಸ್ಕೊಂಡೇ ಬಂದ್ರೇನ್ರಿ? ಹೌದು ಸೀತಾ, DC ಆಫೀಸ್ಗೆ ಕೃಷಿ ಮಂದಿಗಳು ಆಗಮಿಸಿ ಮುಳಗಡೆ ನೆರೆ ಸಂತ್ರಸ್ತರ ಬಗ್ಗೆ ಮೀಟಿಂಗ್ ಮಾಡಿದ್ದರು. ಅದರಲ್ಲಿ ನಮ್ಮಂತ ರೈತ ಮುಖಂಡನ್ನು ಕರೆಯಿಸಿ ರೈತರ ಆಗು ಹೋಗುಗಳ ಬಗ್ಗೆ ಏನು ಮಾಡಿದ್ದರು, ಅದರ ಮೀಟಿಂಗ್ ಮಾಡಿದರು. ಅವರ ಅಕೌಂಟ್ಗೆ ಬೇಗ ಪರಿಹಾರ ಹಣ ಹಾಕಿರಿ ಎಂದು DC-ಗಳಿಗೆ ಸೂಚಿಸಿದರು. ಅಂದ್ರೆ ಏನು ಸ್ವಾಮಿ, ಬಳೆ ನೆಳೆ ನಾಶ ಆಗಿದ್ದಕ್ಕಾಗಿ ಏನಾದ್ರೂ ಪರಿಹಾರ ಕೊಡ್ತಾ ಇದ್ದಾರೇನ್ರಿ? ಹೌದು ಸೀತಾ, ಹೌದು ಸೀತಾ, ಹೋದ ವಾರದಲ್ಲಿ ಮುಳಗಡೆ ಸಮೀಕ್ಷೆ ಬಗ್ಗೆ ವರದಿ ನೋಡಿಕೊಂಡು ಮುಖ್ಯಮಂತ್ರಿಗಳು ಬಿದ್ದ ಮನೆಗೆ, ಸಂಪೂರ್ಣ ಬಿದ್ದ ಮನೆಗೆ 5 ಲಕ್ಷ, ಅರ್ಧ ಬಿದ್ದ ಮನೆಗೆ 1 ಲಕ್ಷ, ಬೆಳೆ 1 ಎಕರೆಗೆ 10,000, ಒಂದು ಕುರಿ ಮೇಕೆ ಸತ್ತರೆ 40,000, ದ್ರಾಕ್ಷಿ ಬೆಳೆ, ಲಿಂಬೆ, ಹೀಗೆ ಹಲವಾರು 10 ಯೋಜನೆಗೆ ತಕ್ಕಂತೆ ಪರಿಹಾರ ನೋಡಿಕೊಂಡು ತಕ್ಷಣ ಹಣ ರೈತರಿಗೆ ಸೇರಬೇಕೆಂದು ಖಡಕ್ ವಾರ್ನಿಂಗ್ ಮಾಡಿದರು. ರೀ ಸರ್ಕಾರ ಕೊಟ್ಟ ಹಣದಿಂದ ಈ ರೈತರ ಜೀವನ ತೃಪ್ತಿ ಆಗೋದೇನ್ರಿ? ಅದರ ಹೆಸರೇ ಪರಿಹಾರ ಸೀತಾ. ಬೀಳುವ ಮನುಷ್ಯನ ಕೋಲು ಆಸರೆ ಆದಂತೆ ಈಗಾಗಲೇ PM ಕಿಸಾನ್ ಅಂತ ಕೇಂದ್ರ ಸರ್ಕಾರ 4,000 ಹಾಗೂ ರಾಜ್ಯ ಸರ್ಕಾರ 4,000 ಕೊಡುತ್ತಿದೆ. ಅದನ್ನೇ ದೊಡ್ಡದ ಮಾಡಿಕೊಂಡು ಜೀವನ ನೂಕುವುದೇ ಈ ರೈತನ ಕೆಲಸ. ರೀ ಪ್ರತಿ ಸಾರಿ ಇದೇ ರೀತಿ ಆದರೆ ಈ ರೈತನ ಬಾಳು ದುರಂತ ಆಗೋದು ಖಂಡಿತ ರೀ, ಖಂಡಿತ. ನಿನ್ನ ಮಾತಿನಲ್ಲಿ ಅರ್ಥವಿದೆ ಸೀತಾ. ಅನೇಕ ರೈತರು ಹೊಲ ಮನೆ ಮಾರಿಕೊಂಡು ಹಳ್ಳಿ ಬಿಟ್ಟು ಸಿಟಿ ಸೇರಿದರು. ಕಲಿತ ಮಕ್ಕಳೆಲ್ಲ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ವಿಜ್ಞಾನಗಳಾಗಬೇಕೆಂದು ಬಯಸುತ್ತಾರೆ. ಆದರೆ ರೈತನಾಗಿ ಬೆವರು ಸುರಿಸಿ ದುಡಿಯಬೇಕೆಂದು ಯಾರೂ ಬಯಸುತ್ತಿಲ್ಲ. ಹೀಗಾಗಿ ಕೃಷಿ ಪದ್ಧತಿ ಕೆಳಮಟ್ಟಕ್ಕಿಳಿದಿದೆ. ಅನೇಕ ಫಲವತ್ತಾದ ಭೂಮಿಗಳು ಕಂಟಿ ಬೆಳೆದು ಬಂಜರಗೊಂಡಿದೆ. ಇಂಥ ಪರಿಸ್ಥಿತಿ ನೋಡಿ ನನ್ನಂತ ರೈತನಿಗೆ ಬೇಸರವಾಗುತ್ತಿದೆ, ನಾಚಿಕೆ ಬರುತ್ತಿದೆ. ರೀ ರೈತರ ವಿಚಾರ ಕೇಳಿದ್ರೆ ನಿಮ್ಗೆ ಮಾತನಾಡಲು ಮಿತಿನೇ ಇರುವುದಿಲ್ಲ. ಬನ್ರಿ ಒಳಗೆ. ನೀನು ಸೀತಾ, ನಿನ್ನ ಮಾತಿನ ಮಧುರ ಸಿಹಿ ನನಗೆ ಆನಂದ ತರ ಹತ್ತಿದೆ. ಈ ಮಧುರ ಕ್ಷಣದಲ್ಲಿ ನವಿಲಿನಂತೆ ನರ್ತಿಸಿ ಗರಿ ಬಿಚ್ಚಿ ಹಾಡಲು ಬಾ ನೀ ನನ್ನೊಂದಿಗೆ. ಸಂಗತಿ ಸಂಗತಿ ಹೋ ಸಂಗತಿ, ಸಂಗತಿ ಸಂಗತಿ ಹೋ ಸಂಗತಿ.
ಹೊರಗಲು ಕೊಡುಗೆ ವಧುವಿನ ಬಳುವೆ ನೀರಲು ಭವಾನಿ ಸಂಗಾತಿ ಸಂಗಾತಿ ಗಲ್ಲತ್ತಿ ಗಲ್ಲತ್ತಿ ಸೇವತ್ತಿ ಅಣ್ಣ ಅತ್ತಿಗೆ ಏನಿದು ಈ ನಿಮ್ಮಿಬ್ಬರ ಸಂತೋಷ? ಮೈದನ ವಯಸ್ಸಾದ್ರೂ ನಿಮ್ಮನ್ನ ಇನ್ನೂ ಹಸುಗುಜ್ಜೆ ಇದ್ದಂತಪ್ಪ. ಇನ್ನೂ ಅವರು ಹಠಮಾರಿ ಕಮ್ಮಿ ಆಗಿಲ್ಲ. ಓ ನನ್ನ ನೆದರಿ ಏನಪ್ಪ ಬಸರಂಗಿ, ದಿನಾಲು ಒಬ್ಬನೇ ಹೊಲಕ್ಕೆ ಕುಸ್ತಿಗೆ ಅಂತ ಹೋಗಿ ಬರುತ್ತಿದ್ದ ನೀನು ಇಂದು ನನ್ನ ಸೊಸೆ ಕೈ ಹಿಡಿದು ಬಂದಿಯಲ್ಲ, ಏನಿದು ಸಮಾಚಾರ? ಅದೊಂದು ದೊಡ್ಡ ಕಥೆ ಅಣ್ಣ. ತೋಳಿನ ಬಾಯಲ್ಲಿ ಕುರಿ ಸಿಕ್ಕಂತಾಗಿತ್ತು ಇವಳ ಸ್ಥಿತಿ. ಅಂದರೆ ಕಾಲೇಜಿಗೆ ಹೋಗಿದ್ದಿಲ್ವೇ ಇವಳು? ಕಾಲೇಜಿಗೆ ರಜೆ ಇದ್ದ ಕಾರಣ ವಾಯು ಇವರ ಚಂದ ತೆರಳಿದ್ದ ಇವಳಿಗೆ ಗುಂಡಾಗಳ ಕೈಯಿಂದ ತೊಂದರೆಯಾಗಿತ್ತು. ಆವಾಗ ನಾನು ಅಲ್ಲಿಗೆ ಹೋಗಿ ಅವರನ್ನು ಒದ್ದು ಓಡಿಸಿ ಅವಳನ್ನು ಅಲ್ಲಿಂದ ಇಲ್ಲಿಗೆ ತಾಳಿ ಕಟ್ಟಿ ಸತಿಯಾಗಿಸಬೇಕೆಂದು ನಿಮ್ಮ ಅಪ್ಪನಿಗೆ ಬಂದಿರುವೆ. ಅಂದ್ರೆ ಏನು ಮೈದನ, ನಮ್ಮನ್ನ ಅನುಮತಿ ಕೇಳ್ತೀಯನಪ್ಪ? ಹೌದು ಅತ್ತಿಗೆ, ನಾವಿಬ್ಬರು ಈಗ ಮನಸಾರೆ ಒಪ್ಪಿಕೊಂಡಿದ್ದೇವೆ. ಈಗ ನಿಮ್ಮ ಒಪ್ಪಿಗೆ ಮಾತ್ರ. ನಿಮ್ಮ ಮಾತಿನಲ್ಲಿ ನಿಜವಿದೆ, ಆದರೆ ಇವರನ್ನ ಸುಧಾಕರನ ಒಪ್ಪಿಗೆ ಬೇಕಲ್ವಾ? ಅದೆಲ್ಲವನ್ನು ನಾನು ಸರಿಪಡಿಸ್ಕೋತೀನಿ ಮಾಮ. ಸಂತೋಷ. ಆದರೆ ನನ್ನದೊಂದು ಮಾತು ಕೇಳಿರಿ ಕಾವೇರಿ, ಈ ಪ್ರೀತಿ ಅನ್ನೋದೊಂದು ಬಜಾರದಲ್ಲಿ ಸಿಗುವ ವಸ್ತುವಲ್ಲ, ಹೃದಯದಲ್ಲಿ ಸಿಗುವ ವಸ್ತು. ಇಂಥ ಪ್ರೀತಿಯನ್ನು ನೀನು ಗಟ್ಟಿಗೊಳಿಸಿ ಕೆಟ್ಟ ಬಯಸುವ ಈ ಸಮಾಜದಲ್ಲಿ ಕೆಟ್ಟ ಮಹಿಳೆ ನೀನಾಗಿ, ನನ್ನ ತಮ್ಮನ ವಜ್ರದ ಕವಚ ನೀನಾಗಿ, ಅವನ ಗೆಲುವಿನ ನಗುವಿನ ನಕ್ಷತ್ರ ನೀನಾಗಬೇಕು, ಗೊತ್ತೇ? ಸತ್ಯವಾಗಿ ಮಾವ, ಈ ನಿಮ್ಮ ಮಾತನ್ನು ನಡೆಸಿಕೊಳ್ಳುತ್ತೇನೆ. ಈ ನಿಮ್ಮ ತಮ್ಮನ ಸತ್ಯದ ಹೋರಾಟದಲ್ಲಿ ಅದೆಂಥ ಕಷ್ಟವೇ ಬರಲಿ, ಅದಕ್ಕೆ ನಾನು ಹೆಗಲುಗೊಟ್ಟು ನಿಲ್ತೀನಿ ಮಾವ. ಬಪ್ಪರೆ ಕಾವೇರಿ, ಎಂದಿನಿಂದ ಸಾಗಲಿ ನಿಮ್ಮ ರಥದ ಸವಾರಿ. ಹಿಂದೆ ಮುಗಿಲಿ ನಿಮ್ಮಿಬ್ಬರ ಗಾಂಧರ್ವ ವಿವಾಹ. ಕಾವೇರಿ, ನೀನು ಮುತ್ತೈದಿ ಹಣ್ಣಾಗಿ ಅನೇಕ ಸತ್ಯ ಪರೀಕ್ಷೆಯಲ್ಲಿ ಗೆದ್ದೇ ಗೆಲ್ಲುತ್ತೆ ಎಂಬ ವಿಶ್ವಾಸ ನನಗಿದೆ. ನಿನ್ನ ಗಂಡ ಹಳ್ಳಿಯ ಕಿಲಾಡಿ ಕೈ ಹಿಡಿಕೊಂಡು ಬಾರಮ್ಮ ನಮ್ಮ ಮಂದಿಗೆ ಕೂಡಿ ಹಾಡಲು. ಮೆಲ್ಲನೆ ಬರ್ತಾರಮ್ಮ
ರಾಮದೇವ್ ಮನೆ ಅಂದ್ರೆ ಇದೇನಾ? ಹೌದು ಬನ್ನಿ ಸಾಹೇಬರೇ, ತಾವ್ಯಾರು? ನಾನು ಕಂದಾಯ ಇಲಾಖೆಯಿಂದ ಗ್ರಾಮ ಸೇವಕ. ತಹಸೀಲ್ದಾರ್ ಆಫೀಸಿಂದ ನಿಮ್ಮೊಂದು ನೋಟಿಸ್ ಬಂದಿದೆ, ತಗೊಳ್ಳಿ, ಸಹಿ ಮಾಡಿ. ಆಯ್ತು ತೋರಿ, ನಾನು ಬರ್ತೀನಿ. ಆಯ್ತು, ಹೋಗಬೇಡಿ. ನಮಸ್ಕಾರ. ಸೀತಾ, ಈ ಕಾವೇರಿಯನ್ನು ಕರೆದುಕೊಂಡು ಒಳಗೇನ ಸ್ವಲ್ಪ. ಆಗ್ಲಿ ಸ್ವಾಮಿ. ಕಾವೇರಿ ಬಾರಮ್ಮ, ಒಳಗೆ ಹೋಗೋಣ. ಯಾಕಣ್ಣ ಈ ಕಾಗದ ಬಂದ ತಕ್ಷಣ ಗಾಬರಿಯಿಂದ ಅವರನ್ನು ಏಕೆ ಒಳಗೆ ಕಳುಹಿಸಿದೆ? ಏನಿದೆ ಅದರಲ್ಲಿ? ಸಹೋದರ, ಮೋಸ ಮೋಸ. ಅಣ್ಣ, ಯಾಕೆ ಮೋಸ? ಯಾರಿಂದ ಮೋಸ? ಯಾವನಾದರೂ ನಿನ್ನ ಬಗ್ಗೆ ಏನಾದರೂ ಕೆಟ್ಟ ಮಾತನಾಡಿರುವನೇ? ಇಲ್ಲ. ಈ ನಿನ್ನ ರೈತ ವಾಹಿನಿಯ ಬಗ್ಗೆ ಯಾವನಾದರೂ ನಿಂದಿ ಆಡಿರುವನೇ? ಇಲ್ಲ. ಯಾವನಾದರೂ ನಮ್ಮ ಆಸ್ತಿಯನ್ನು ಕಸಿದುಕೊಂಡಿರುವನೇ? ಹಾಗಿದ್ದರೆ ಬೇಗ ಹೇಳಣ್ಣ. ಈಗಲೇ ಹೋಗಿ ಅವನ್ಯಾರೆಂದು ತಿಳಿದು ಈ ನಿನ್ನ ಪಾದದಡಿಗೆ ಹಾಕಿ ಸೆಳ್ಳಿ ಬಿಡುವೆ. ಅದೇ ನಡೆದಿದೆ ಸಹೋದರ, ಅದೇ ನಡೆದಿದ್ದೆ. ಅರಣ್ಯ ಭೂಮಿಯ ಸಾಕಷ್ಟಿದ್ದರು ಅದನ್ನು ಕೈ ಬಿಟ್ಟು ಮುಳುಗಡೆ ನಿವೇಶನಕ್ಕೆ ಸರ್ಕಾರ ನಮ್ಮ ಹೊಲವನ್ನೇ ಸೂಚಿಸಿ ಬಿಟ್ಟಿದೆ ಸಹೋದರ, ಸೂಚಿಸಿ ಬಿಟ್ಟಿದೆ. ಸಮಾಧಾನ ತಂದಿಕೋ ಅಣ್ಣ, ನೀನು ಸಮಾಧಾನ ತಂದಿಕೋ. ಅದರ ಪ್ರತಿಕಾರದ ಸೇಡು ತೀರಿಸಿಕೊಳ್ಳಲು ನಾನಿದ್ದೇನೆ. ಅಂದು ತೋರಿಸಿದ ಸರ್ಕಾರಿ ಜಾಗವನ್ನು ಬಿಟ್ಟು ಇಂದು ನಮ್ಮ ಹೊಲನೇ ಬೇಕಂತ ಯಾರೋ ಚಾಡಿ ಹೇಳಿ ಬರಿಸಿದವನಲ್ಲ, ಅವನ್ಯಾರೆಂದು ತಿಳಿದು ಆ ಅಧಮನನ್ನು ಎಳೆದುಕೊಂಡು ಬಂದು ಅವನನ್ನು ರಕ್ತದ ವಾಕಳಿ ಆಡಿಬಿಡುತ್ತೇನೆ. ಆ ತೂರದಲ್ಲಿ ಆವೇಶ ಪಡಬೇಡ ಸಹೋದರ, ಶಾಂತ. ಅಣ್ಣ, ಆಸ್ತಿಯನ್ನೇ ಕಳೆದುಕೊಂಡ ಮೇಲೆ ಇನ್ನೆಲ್ಲಿ ಸಮಾಧಾನವನ್ನ ಈ ನನ್ನ ಆತ್ಮಕ್ಕೆ? ಈ ಸರ್ಕಾರದ ಹಿಂದೆ ಯಾರದೋ ಕೈವಾಡವಿದ್ದಂತೆ ಕಾಣುತ್ತದೆ. ಈ ಸತ್ಯದ ಸತ್ವ ಪರೀಕ್ಷೆಯಲ್ಲಿ ನಾನು ಸತ್ಯ ಹೋರಾಡಿ ಅಕಸ್ಮಾತ್ ಆಗಿದ್ರಲ್ಲೇನಾದ್ರೂ ಆ ಬೆಟ್ಟಪ್ಪಗೌಡನ ಹೆಸರು ಕೇಳಿ ಬಂದರೆ ಆ ಕೊಪ್ಪೇರಿದ ಕೋಣವನ್ನು ಎಳೆದು ತಂದು ಓಡಿ ಓಡಿಸಿ ಕಡಿಯುತ್ತೇನೆ ಈ ಓಕಳಿಯಲ್ಲಿ. ಅದೆಲ್ಲ ನನಗೆ ಅಪ್ಪಣೆ ಕೊಡಣ್ಣ ಆ ಜಿಲ್ಲಾಧಿಕಾರಿಗಳೊಂದಿಗೆ ಸಮಾಲೋಚನೆ ಮಾಡಲು. ಅದೆಲ್ಲ ನಿನಗೆ ತಿಳಿಯುವುದಿಲ್ಲ. ಸಮಾಧಾನವಾಗಿ ಒಳಗೆ ಬಾ ಸಹೋದರ, ಅದಕ್ಕೆಲ್ಲ ನಾನಿದ್ದೇನೆ. ಆಯ್ತಣ್ಣ, ಆಯ್ತು.
ಸೇಡಿಗೆ ಸೇಡು ಪ್ರತಿಕಾರ ತೀರಿಸಿಕೊಳ್ಳಬೇಕಾದರೆ ಶಕುನಿಯಂತೆ ಏನಾದರೂ ರಣತಂತ್ರ ಹೂಡಲೇಬೇಕು. ಏ ಬಜರಂಗಿ, ನನ್ನ ಮಾಂತ್ರಿಕ ಷಡ್ಯಂತ್ರದಲ್ಲಿ ನನ್ನನ್ನು ಸಿಲುಕಿಸಿ ನಿಮ್ಮ ಸಮಾಧಿ ಮೇಲೆ ನನ್ನ ನಕ್ಕು ನೆಲೆ ಇದ್ದಿದ್ದರೆ ನನ್ನ ಹೆಸರು ದಿಸ್ ಇಸ್ ಮೈ ಮುನಿರತ್ನೇ ನಹಿ. सिगरेट का मजा नंबर का नीचे. लड़की का मजा कंबर का नीचे. ತಾವು ಸುಧಾಕರ್ ಅಲ್ಲವೇ? ಹೌದು ಸರ್. ತಾವು ಯಾರು? ಒಂದು ನಾನ್ಯಾರು? ಈ ನಾಡಿನ ಅಗರ್ಭ ಶ್ರೀಮಂತ ಬೆಟ್ಟಪ್ಪ ಗೌಡನ ಸಮೂಹ ಸಂಸ್ಥೆ ಮ್ಯಾನೇಜಿಂಗ್ ಡೈರೆಕ್ಟರ್ ಮುನಿರತ್ನ ಅಂತ. ನಾನು ನಿನ್ನ ನಿರೀಕ್ಷೆಯಲ್ಲೇ ಕಾಯ್ತಾ ಇದ್ದೆ, ಅಷ್ಟರಲ್ಲಿ ತಾವೇ ಭೇಟಿ ಕೊಟ್ರಿ. ಹೌದೇ? ನನ್ನಿಂದ ಏನಾದರೂ ಅವಶ್ಯಕತೆ ಏನಾದರೂ ಇತ್ತಾ? ಚೇಚೆ, ಹಾಗೇನಿಲ್ಲ. ನಿಮ್ಮ ತಂದೆಯವರ ಕೊಲೆ ಕೇಸು ನೆನಪಿಸಿಕೊಂಡೆ ಅಷ್ಟೇ, ಮತ್ತೇನಿಲ್ಲ. ಆ ವಿಚಾರವನ್ನು ನಮ್ಮ ಮಾವಂದಿರೇ ಮಾಡುತ್ತಿದ್ದಾರೆ. ನಾನು ಓದುವ ಆತುರದಲ್ಲಿದ್ದು PSI ಹುದ್ದೆ ಗಿಟ್ಟಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ. ಸರಿ ಸರಿ ಇನ್ಸ್ಪೆಕ್ಟರ್, ನೀವು ಅಧಿಕಾರದ ಅಂಬಲಲ್ಲಿ ಇದ್ದೀರಾ ಸರಿ ನೀವು. ಆದರೆ ನಿಮ್ಮ ತಂಗಿಯ ಮದುವೆಗೆ ಬರುವಷ್ಟು ಸಮಯವಿದ್ದಿದ್ದಿಲ್ಲವೇ ನಿಮಗೆ? ಏನು ಸರ್? ಯಾರ ಮದುವೆ? ಯಾರೊಂದಿಗೆ? ಏನು ಸಮಾಚಾರ? ಏನು ಈ ವಿಷಯ ನಿಮಗೆ ಗೊತ್ತಿಲ್ಲವೇ? ಏನು ಸರ್, ಮುಂದೆ ನೀವು ಪೊಲೀಸ್ ಅಧಿಕಾರಿಯಾಗುವರು. ಪೊಲೀಸ್ ಅಂದರೆ ಮೈಯೆಲ್ಲ ಕಣ್ಣಾಗಿರಬೇಕು. ಆ ಬಜರಂಗಿ ಜೊತೆ ನಿಮ್ಮ ತಂಗಿಯ ಮದುವೆ ಆಗಿದ್ದು ನಿಮಗೆ ಗೊತ್ತಿಲ್ಲ ಅಂದರೆ ಏನು ಹೇಳೋದು ನಿಮ್ಮಂತವ್ರ ಮುಂದೆ? ಮುನಿರತ್ನ, ಏನು ಹೇಳುತ್ತಿರುವಿರಿ ನೀವು? ನನ್ನ ತಂಗಿ ಮದುವೆ ನನ್ನ ಮಾವ ಬಜರಂಗಿಯೊಂದಿಗೆ ಆಯ್ತೆ? ಸರ್, ಸುಳ್ಳಾದರೆ ತಾವು ಈ ಫೋಟೋ ನೋಡಿಬಹುದು. ಛೇ, ಇದೆಂತ ದುರ್ಘಟನೆ ನಡೆಯಿತು ನನ್ನ ಬಾಳಿನಲ್ಲಿ. ಸಾಕಷ್ಟು ಶಾಲೆ ಕಲಿತ ಡಿಗ್ರಿ ಓದಿದ ನನ್ನ ತಂಗಿ ಒಬ್ಬ ಹಳ್ಳಿ ಹುಂಬನೊಂದಿಗೆ ಸಾಧ್ಯವಿಲ್ಲ. ಇದರಲ್ಲೇನೋ ಮೋಸವಿದೆ. ನನಗೆ ತಿಳಿಸದೆ ನನ್ನ ತಂಗಿಯನ್ನು ಮದುವೆ ಮಾಡಿಕೊಳ್ಳುವಷ್ಟು ನೀಚರಾದರೆ ನನ್ನ ಮಾವಂದಿರು. ಮೋಸ, ಇದು ಮೋಸ. ಹೌದು, ಇದು ಮೋಸನೇ. ಯಾಕೆಂದರೆ ಮುಂದೆ ನೀವು ಪೊಲೀಸ್ ಅಧಿಕಾರಿ ಆಗ್ತಿರೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಇದೇ ನೆಪ ಇಟ್ಕೊಂಡು ಆ ದೇವಸ್ಥಾನದ ಬಂಗಾರವನ್ನು ಕಳ್ಳತನ ಮಾಡಿಸಿ, ಇದೇನು ಜಾಲತನವೋ ಇಲ್ಲ ಕಳ್ಳತನವೋ ಒಂದು ತಿಳಿಯೋದು, ತಿಳಿದಿದ್ದಷ್ಟು ಹೇಳಿದ್ದೇನಷ್ಟೇ. ಎಲ್ಲ ಮೋಸಗಾರರೇ, ನಾನು ತಿಳಿದುಕೊಂಡಂತೆ ನೀವು ಆಗಲಿಲ್ಲವೋ ಅದು ನಿಮ್ಮ ದುರ್ದೈವವೋ ಇಲ್ಲ ನನ್ನ ಹಣೆ ಬರವೋ. ಇರಲಿ, ಸಾವಕಾಶವಾಗಿ ಇದರ ಸಮಾಚಾರವನ್ನು ತಿಳಿದುಕೊಂಡು ಅಧಿಕಾರ ವಹಿಸಿಕೊಂಡೇ ಇದರ ಆಟವಾಡಿದಾರಾಯ್ತು. ನಾನಿನ್ನು ಬರುತ್ತೇನೆ. ಆಯ್ತು ಸಾಹೇಬ್ರೆ, ಹೋಗಿ ಬನ್ನಿ.
ಇದೇನು ಮುನಿರತ್ನ, ನಿನಗಾಗಿ ದಾರಿ ಕಾಯ್ತಾ ಇರುವೆ. ಈ ಸುಧಾಕರನೊಂದಿಗೆ ಏನು ಸಮಾಚಾರ ನಡೆಸಿಬಿಟ್ಟಿಯಲ್ಲ? ಹೌದು ಕಪಾಲಿ, ಹೌದು. ನನ್ನ ಸೇರಿನ ಕಡೆ ಹೊತ್ತಿ ಉರಿಯಬೇಕಾದರೆ ನಾನಿವನಿಗೆ ಕೊಟ್ಟು ಬಾಂಬು ಹೊತ್ತಿ ಉರಿಯಲೇಬೇಕು. ಅಂದಾಗ ಇಡರೋದು ನನ್ನ ಸೇರಿನ ಪ್ರತಿಕಾರ. ಈಗ ಆ ದ್ಯಾವ್ಯಾಗ್ನಿ ಬ್ರಹ್ಮ ಲೋಪನೆ ಸೇರಿಕೊಂಡಿತ್ತು. ನಾಳೆ ನಡೆಯುತ್ತಿದೆ ಆ ಕಾವೇರಿಯ ಕದ್ದ ಸುದ್ದಿ. ಮುನಿರತ್ನ ಕುರುಕ್ಷೇತ್ರದಲ್ಲಿ ತನ್ನ ರುಂಡದಲ್ಲಿ ಘಟೋತ್ಕಚನ ಮಗ ಬರ್ಬನಂತೆ. ಬೆಟ್ಟದ ಮೇಲೆ ಕೂತು ನೋಡೋಣ ಬಾ. ಆ ಕಾವೇರಿನ ಬಿಡಲಾರೆ. ಮೋಸ ಮಾಡಿ ಹೋದೆಲ್ಲ. ಬಾ ಮುನಿರತ್ನ, ಮುಂದೆ ನೋಡೋಣ. ನಡಿ ಕಪಾಲಿ, ನಡಿ. ಎಲ್ಲರೂ ಸಂಪಾಗಿಬಿಟ್ರೆ ಹೆಂಗ? ಜಲ್ದಿ ನೀ ಎದ್ದು ಹೋಗ್ಬಿಟ್ರಿ ಬಿಡು. ಚಲೋ ಆತು. ಇದೇನ ಮೈಕ್ ಒಂದು ಈ ಕಡೆ ಓಡಾಡ್ದತ್ ನಾವು. ಯಪ್ಪ ಓ ಪಪ್ಪ. ಅಲ್ಲ ಇವು ನಾವು ತಿಪ್ಪ್ಯಾಗ ಹುಟ್ಟಿದ್ದು. ಅಲ್ಲ ಎಲ್ಲಿ ಹೋಗಿರ್ಬೇಕ ಅಂತೀನಿ. ಅಲ್ಲ ವಯಸ್ಸಾಗೈತಿ ತಿರುಗಬೇಡಪ್ಪ ಅಂದ್ರೆ ಎಲ್ಲಿ ಕೇಳ್ತಾನ್ರಿ? ಈಗ ಯಾವ ಊರಿಗೆ ಹೋಗಿರ್ಬೇಕು ಅಂತೀನಿ. ಅಲ್ಲೆಲ್ಲರೂ ಅದ ನಾನು ಎಲ್ಲದಾನ ಯಾರು? ಹುಡುಗಿಗೆ ಹುಡುಗನ ಚಿಂತೆ, ಹುಡುಗಗ ಹುಡುಗಿ ಚಿಂತೆ, ನಮ್ಮ ಬಸಾಪ್ ಮಾವಗ ನಮ್ಮ ರಂಗುದ ಚಿಂತೆ. ಏನಂತೀರ? ಅವ್ರದ್ದು ಅವ್ರಿಗೆ ಚಿಂತೆ ಆದ್ರೆ ಇವ್ರದ್ದು ಇವ್ರಿಗೆ ಚಿಂತೆ. ನಿನಗೆ ಅದ್ರ ಚಿಂತೆ? ನನಗ ನಂದ ಚಿಂತೆ. ನೀ ಕೇಳಿದೇನ? ಲೇ ಮಂಗ್ಯಾನ ಮಕ್ಕಳ ಬಾಳ ಬ್ಯಾಡ್ಲಿ. ಬಾಳ ನಕ್ರ ಬಾಯಾಗ ನಲ್ಲ ಒಂದೊಂದು ಕನಾಕತ್ತ ಮಂದಿಗೆ. ಬಂದೆ ಪಪ್ಪ ಪಿತ್ರಕಿಲಿಕ್ಕೆ. ನೀ ಯಾರು ಅದನ್ನ ಕೇಳಾಕ? ನಾನು ಯಾರ? ನಿಮ್ಮಂತ ಕರೋನಾ ರೋಗಿಗಳನ್ನ ಆರಾಮ ಮಾಡೋ RMP ಡಾಕ್ಟರ್ ತಮ್ಮಣ್ಣ. ಅದನ್ನ ತಮ್ಮಣ್ಣ? ನೋ ವರ್ಡ್ಸ್ ನೋ ಸೌಂಡ್. ಯಾಕ ಏನಾಯ್ತು? ಇವರು ವೈದೋ ನಾರಾಯಣ ಅನ್ನೋ ಕಾಲದಾಗ ಇವರ ದೇವ್ರಂತ ತಿಳಿದಿರ್ತೀವಿ. ಇವ್ರು ಇಲ್ಲದ ಸಲ್ಲದ ಜಡ್ ಐತಂತ ಹೇಳಿ ಹುಚ್ಚ ಹಿಡಿಸಿ ಹುಚ್ಚ ಜನರನ್ನ ಇಟ್ಕೊಲಾರಂಗ ಮಾಡಿಬಿಟ್ಟಾರ ನಮ್ಮ ಧಾರವಾಡ ಹುಚ್ಚ ಆಸ್ಪತ್ರೆ ಒಳಗ. ದೊಡ್ಡ ಅವ್ರನ್ನ ಹಂಗೆಲ್ಲ ಬೈಬೇಡ. ಯಾಕೆ ಬೈಬಾರ್ದು? ಯಾಕಂದ್ರ ನನಗ್ ಜಡ್ ಬಂದಾಗ ಇವ್ರು ನನ್ನ ಆರಾಮ್ ಮಾಡ್ಯಾರ. ನಾ ಇವ್ರಿಂದ ಆರಾಮಾಗಿನಿ. ಬಾಳ ಶಾನೆ ಅದನವ. ರಂಗು ಬಲಿಗೆ ರಂಗು ಇದ್ದಂಗ ಹೇಳಿದ್ರ ಎದಕ್ ಬಂದ್ ಒದ್ದಂಗ ಆತ್ ನೋಡ್ಯವ. ರಂಗು ಹಿಡ್ಕೋಬೇಡ ನೀ ಅವನ ಸಂಗು. ರಂಗು ನೀ ಮಾಡಬೇಡ ಅವನ ಸಂಘ. ನೀ ಜರ ಅವನ ಸಂಘ ಮಾಡಿದ್ಯ ಅಂದ್ರ ಮಗಳ ಇವತ್ ನಿಮ್ 3 ಪುನಃ ಲಾಕ್ಡೌನ್. ಡಾಕ್ಟರ್ ಅಲ್ಲ ನಿಮ್ಗೆ ಯಾಕೆ ಬಂತ ಈ ಆತರದ ಬುದ್ಧಿ? ನಿನಗ ಒಂದು ತುಚ್ಚಿನ ಪ್ರತಿ ಫುಲ್ ಸಂಪ ನಿದ್ದೆ. ವಾರೆ ವಾಚನ ಸಾವಕಾಶ ಹೇಳ. ಮುಂದಕ್ಕೆ ಎಡವಿ ಬಿದ್ದು ಗಿದ್ದಿ. ನೀ ಹಾಡುತ್ತಾ ಬಾರಿ ನನ್ನ ಮೈ ಕೈ ಬೆವರಿನ ಒದ್ದಿ.
ಮಕ್ಕಳ ಹರಿಲೇನ್ಲೇ ನಿಮ್ಮ ಒಳಗಿನ ಸಣ್ಣ ನೀನೇ ಸಾಕಿದಾಗಿನಿ ನನ್ನ ಮುತ್ತಿನಾಗಿನಿ ಹತ್ತಾಗಿ ಕುಂತಾರಲ್ಲೋ ಇವರು ಹತ್ತಾಗಿ ಕುಂತಾರಲ್ಲೋ ಹತ್ತಾಗಿ ಕುಂತಾರಲ್ಲೋ ಮಂಗನ ಮಕ್ಕಳು ಹತ್ತಾಗಿ ಕುಂತಾರಲ್ಲೋ ನೀನೇ ಸಾಕಿದ ಮಗಳು ಮಗಳ ಯವ್ವ ನನ್ನ ಕೂಸ ನನ್ನ ಹೂಸ ಯಾಕವ್ವ ಅದಕ್ಕ ಗಬ್ಬು ನಾರಾಗದೈತಿ ಇವ್ರ ಯಾಕವ್ವ ಇವ್ರು ಹಾಕಿದಂಗ ಅದಾರಲ್ಲವ ನಿನ್ನ ಕಾಯಂ ಹತ್ತಿನ ಕಣ್ಣ ಈಗಪ್ಪ ಇವರು ಇವರು ಮೊನ್ನೆ ಪೋಚೌಲಿ ನೋಡಿ ಚಾಪ್ಯಾಗ ಹುಟ್ಟಿದ್ದ ಏನ್ ಅವನು ಏನು ಇವರು ಇವರು ಏನು ಇವ್ರು ಅದಾರವ ಇಲ್ಲೇ ನಿಂತಾರ ನೋಡ ಆ ಇವದ ನೋಡ ಏ ನೀನ್ ಅವನು ಬಾಯ್ 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 ಇಲ್ಲ ನೋಡಿ ಇವ ಕಾಸ ತಮ್ಮ ಆವಾಗ ನೋಡಿ ಅವನು ಎಲ್ಲೋ ಕಣ ಏ ಬಾಲೆ ಇವ ಹಂಗ್ಯಾಕ್ ಮಾಡ್ತೆ ಓಡಾಡ್ತೆ ಹೆಂಗ ಇವ ಅದ ನೋಡಿಲೆ ಇವ ಕಾಸ ದೊಡ್ಡನ ಆಗ್ಬೇಕ ಅಂದ್ರ ನಿನಗೇನ್ ಹಾಕಾರ ತಿಳ್ಕೊರೋ ನೀನು ಅವನ ನನ್ನ ಕಾಕಾಗಳಾದ್ರು ಲೇ ಸಾವ್ಕಾರ ಸಾಗ್ ಮುಗಿಸ್ಲೇ ನನ್ನ ಹೆಸರಿನ ಸುದ್ದಿ ಸುಮ್ ನಮ್ಮ ಅಪ್ಪ ನಮ್ಮ ತಮ್ಮನ ಹೆಸರು ಇಟ್ಟಾರಂತೆ ಸುಮ್ಮಾಗಿ ನನ್ನ ಹೆಸರು ಬ್ಯಾರೆ ಇತ್ತಂದ್ರ ಇವತ್ ನಿನ್ನ ಮಗಳದ್ ಬ್ಯಾರೆನೇ ಆಗತ್ತ ನಾನು ಅಷ್ಟ ಮಾಡ್ತಿದ್ ನೋಡಪ್ಪ ಕಣಸೋದೆಲ್ಲ ಮುಗದತ್ತ ನಾನು ಅಷ್ಟ ಮಾಡ್ತಿದ್ ನೋಡಪ್ಪ ಊರಾಗ ಡಂಗರ ಹೊಡಿಸ್ ಊಟಕ್ಕೆ ಹಾಕಿಸ್ ಬಿಡ್ತಿದ್ನ ಊಟಕ್ಕೆ ಹಾಕಿಸ್ತಾರ ಮಜ್ಜಿಗೆ ಆಗನು ನಾ ಬಿದ್ರ ಮಕ್ಕಳ ಇಬ್ರು ಮೂರ್ ಬಾರಿ ಶೀಪ್ ಹೋಗು ನನ್ನ ಮಕ್ಕಳು ನೀವು ಊಟ ಹಾಕಿಸ್ತಾರೆ ಊರಿಗೆ ನೀವೇನಾರ ಊಟ ಹಾಕ್ಸೋದ ಕರೆ ಆದ್ರ ನಾಳೆಗೆ ಶೇಖರ್ ಸರ್ಗೆ ಪ್ರವೀಣ್ ಸರ್ಗೆ ಹೇಳಿ ಈ ಜಿಲ್ಲಾಕ ಜಾಹೀರಾತು ಹೊಡಿಸ್ತಲೇ ಜಾಹೀರಾತ ಏನಂತ ಬಡಿಸ್ತೀಪ್ಪ ಜಾಹೀರಾತ ಏನಂತ ಬಡಿಸ್ತಿ ಜಾಹೀರಾತ್ ಹಾಕ್ಸೋ ಧೈರ್ಯನ ಮಾಡಿರಂದಂಗ ಆತ ಏನಂತ ಹಾಕಸ್ನ ತಮ್ಮನ ದೊಡ್ಡನ ಇಬ್ರು ಹೆಸರನ್ನು ಬದಲಾಯಿಸಿಕೊಳ್ಳಲು ಇಡೀ ಊರಿಗೆ ಊಟ ಹಾಕಿಸುತ್ತಾರಂತೆ ಊಟದ ರುಚಿಗಳು ಮಾಂಸಾಹಾರಿ ಮತ್ತು ಸಸ್ಯಾಹಾರಿ ಏ ಅಪ್ಪ ಹಾಕಿಸ್ತಾರ ಅವ್ರು ನನಗೆ ಚಾದಾಗ ಅವ್ರು ಧೈರ್ಯ ಮಾಡ್ಯಾರ ಒಂದ್ ಬಿಸ್ಕಿಟ್ ತಂದು ಕೊಡೋದು ಧೈರ್ಯ ಮಾಡ್ಯಾರ ಅಂದ್ರೆ ಹೇಳೇ ಬಿಡು ಮಾಂಸದ ಅಡಿಗೆ ಮಾಡಾಕ ನಮ್ಮ ಅಮ್ಮಿನ ಚಾಚಾನ ಕರೆಸಿ ಚಿಕನ್ ರೈಸ್ ಮಾಡಿಸ್ತಾರ ಮತ್ತ ಮಟನ್ ರೈಸ್ ಮಾಡಾಕ ನಮ್ ಕಂದಗಲ್ ಇಮಾನನ್ನ ಕರೆಸ್ತಾರ ಸುಕ್ಕ ಸಾಂಬಾರ ಮಾಡಾಕ ಸಯ್ಯದ್ ಚಾಚಾನ ಕರೆಸ್ತಾರವ ಆಮ್ಯಾಗ ಸಸ್ಯಾಹಾರಿ ಊಟ ಮಾಡ್ಸಕ ಕೇಸರಿ ಬಾತ್ ಮಾಡಾಕ ಕಿರಣ್ ಅಣ್ಣನ ಕರೆಸ್ತಾರತ್ತ ಆ ನಂತರ ಚೌಚೌ ಬಾತ್ ಮಾಡಾಕ ನಮ್ ಬಸು ಮಾವನ ಆಲೂಗಿ ಮಾಡಾಕ ನಮ್ ಮಲ್ಲಪ್ಪ ಕಾಕನ ಬರ್ಬೇಕ ಆ ನಂತರ ಬದ್ನಿಕಾಯಿ ಪಲ್ಯ ಮಾಡಾಕ ನಮ್ ಬಟ್ಕೂರ್ಕಿ ಮೇಲ್ ಸಾಲ್ ಇರ್ತಾರಲ್ಲ ಅಜ್ಜ ನಿಂಗಪ್ಪ ಅಜ್ಜ ಅವ್ರ ಬರ್ಬೇಕವ್ವ ಅಂತೇಳಿ ಹಾಕಿಸ್ತನ್ಲೇ ಮಕ್ಕಳ ಇನ್ನೊಂದು ಪಾಯಿಂಟ್ ಐತಿ ಇಲ್ಲಿ ಎಲ್ಲಾರು ಊಟ ಮಾಡಿ ಹೋಗುವಾಗ ನಮ್ ಗಿಡ್ಡಪ್ಪ ಅಣ್ಣನ ಅಂಗಡಿಯಾಗ ಕಲ್ಕತ್ತಾಯಲ್ಲಿ ತಿಂದು ಹೋಗಬೇಕ ಹೋಗುವಾಗ ಅಲ್ದ ಈಗ ಕೇಳ್ಲಿ ಕಿವಿ ನಿಗರ್ಸ್ಕೊಂಡ್ ಕೇಳ್ರಿ ನೀವು ಈಗ ಈ ಊಟ ಉಣ್ಣಾಕ ಯಾರು ಬರ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಮ್ಮ ಗುಡ್ಲಾರ ಮಲ್ಲಪ್ಪ ಮಾವ್ ಬರಬೇಕ ಆಮ್ಯಾಗ ನಮ್ಮ ಆಯ್ತು ತೋರಿ ಇಷ್ಟ ಹಾಕಿಸ್ಲಿ ಸಾಕು ನೀವು ಡಬಲ್ ಸಾಬ ಚಾಚಾ ನೀ ಬರೀ ಬೇಡ ಊಟಕ್ಕೆ ಬರುದು ಮತ್ತ ನಾ ಹೆಸರು ಹೇಳಿಲ್ಲ ಗಪ್ಪನ ಕೂತಿ ಸಾಕು ಮುಗಿಸೋ ಸಾಕು ಮುಗಿಸಿನ ಬರ್ರೆ ಕೊರಿ ಬೇಡ ನೀನ್ ಅವನ ನಮ್ಮ ಡಬಲ್ ಸಾಬ್ ಚಾಚಾ ಬರಬೇಕ ಊಟಕ್ಕೆ ಅಂದ್ರೆ ಈ ಮಕ್ಕಳು ಸಣ್ಣ ಹರಿದು ಚಂಡಸ್ ಬೀಳುದು ಮಳೆ ಬರಾಕತ್ತ ನಾ ಒಳಗೆ ಹೋಗೋ ನಡಿ ಬಿಟ್ಟು ಜಾಸ್ತಿ ಮಾಡ್ತಾವಲ್ಲ ಅಪ್ಪ ಹೌದಾ ಬರ್ತಿಕಾರ 6 ಮಜಲ ಬಿಲ್ಡಿಂಗ್ ಇರುಳ ಪ್ರಿಯ ಮಹಾರಾಣಿ ಬರ್ತಿಕಾರ 6 ಮಜಲ
ಸೀತಾ, ಏ ಸೀತಾ, ಸ್ವಾಮಿ ಸಂತಿಗೆ ಹೋಗಿ ಈಗ ಬಂದ್ರ? ಹೌದು ಸೀತಾ, ಈಗಲೇ ಬಂದೆ. ಇದೇನ್ರಿ ಇದು? ಯಾಕೋ ಮೇಲೆ ಮಾತಾಡ್ತಾ ಇದ್ದೀರಲ್ಲ? ಉಸಿರು ಬಿಟ್ಟು ನಿಮ್ಮ ಮಾತಿನಲ್ಲಿ ಏನು ನನಗೆ ಅನುಮಾನ ಬರ್ತಾ ಇದೆ. ಯಾಕರಿ ಏನಾದ್ರೂ ಹಣದ ತೊಂದರೆಯಲ್ಲಿ ಏರುಪೇರು ಆಯ್ತಾ? ನಿಜ ಸೀತಾ, ಗ್ರಾಮೀಣ ಬ್ಯಾಂಕಿನಲ್ಲಿ ಜಮಾ ಆಗಿದ 50,000 ಹಣ ಸಾಲದ ಬಡ್ಡಿಗೆ ಮುರಿದುಕೊಂಡರು. 10 ಎಕರೆ ಬೆಳೆ ಹಾನಿಗೆ ಬರೀ 10,000 ಜಮಾ ಆಗಿತ್ತು. ಅದನ್ನೇ ತೆಗೆದುಕೊಂಡು ಈ ಸಂತೆ ತಂದಿರುವೆ. ಹೀಗಾದರೆ ಈ ರೈತನ ಬದುಕು ಬಹು ದುಸ್ತರ. ರೀ, ಕಾಲಕ್ಕೆ ತಕ್ಕಂತೆ ನಾವು ಅನುಭವಿಸ್ಬೇಕಾಗಿದ್ದು ಅನುಭವಿಸಬೇಕು. ಅವ ಹೇಗೆ ಆಡ್ತಾನೋ ಹಾಗೆ ಆಡಿದ್ರಾಯ್ತು ಸ್ವಾಮಿ. ಹಿಂದೂ ಧರ್ಮವನ್ನು ಉಲ್ಲಂಘಿಸಿ ಕಾನೂನು ಬಾಹಿರವಾಗಿ ಬದುಕುವ ನಿಮಗೆ ಈ ಕಠೋರ ದುಃಖವೇ ಪ್ರಾಪ್ತಿ. ನನ್ನ ಅಳಿಯ ಸುಧಾಕರ್ ಪೊಲೀಸ್ ಅಧಿಕಾರಿಯಾಗಿ ಈಗ ಬಂದೇನಪ್ಪ. ಹೌದು ರೀ, ಅಧಿಕಾರಿಯಾಗಿ ಬಂದ ನಮ್ಮ ತಮ್ಮನಿಗೆ ಮೊದಲು ಆರತಿ ಮಾಡ್ತೇನಿಲ್ರಿ. ಬೇಡಮ್ಮ, ಕೀರ್ತಿಗೆ ಕಳಂಕ ತರುವ ಈ ನಿಮ್ಮ ಅಜ್ಞಾನದ ಆರತಿ ನನಗೆ ಬೇಕಾಗಿಲ್ಲ. ನೀವೆಲ್ಲ ದೂರ ಸರಿಯಿರಿ. ಏನಪ್ಪ ಸುಧಾಕರ, ನಾವು ಅಜ್ಞಾನವಂತರೇ? ಮತ್ತಿನ್ನೇನು, ನನಗೆ ಹೇಳದೆ ನನ್ನ ಮನೆಯಲ್ಲಿ ಬಂದಿದ್ದು ನನ್ನ ತಂಗಿಯನ್ನು ನಿಮ್ಮ ತಮ್ಮನಿಗೆ ಕೊಟ್ಟು ಮದುವೆ ಮಾಡಿದಿರಲ್ಲ, ನಾಚಿಕೆ ಆಗುವುದಿಲ್ಲವೇ ನಿಮಗೆ? ಸುಧಾಕರ, ಮುತ್ರಿ ಬಾಯ್ನ, ಐ ಎಂ ಎ ಪೊಲೀಸ್ ಆಫೀಸರ್. ಮರ್ಯಾದೆಯಿಂದ ಮರು ಮಾತನಾಡದೆ ಈ ಕ್ಷಣವೇ ನನ್ನ ಮನೆ ಬಿಟ್ಟು ಹೊರಗೆ ನಡೆಯಿರಿ. ಇಲ್ಲ ಅಂದ್ರೆ ನನ್ನ ಪೊಲೀಸ್ ಬುದ್ಧಿ ತೋರಿಸಬೇಕಾಗುತ್ತದೆ. ಬಿ ಕೇರ್ಫುಲ್. ಸೋದರ, ಏನಪ್ಪ ಇದು? ಅವರ ವಿಷಯದಲ್ಲಿ ನಾವು ಯಾವ ತಪ್ಪು ಮಾಡಿಲ್ಲಪ್ಪ, ಮಾಡಿಲ್ಲ. ಅದು ಅವರ ಪ್ರೀತಿ, ಋಣಾನ ಬಂದ ವಾತ್ಸಲ್ಯವಪ್ಪ. ನನಗೆ ತಿಳಿಸದೆ ಬಲಾತ್ಕಾರವಾಗಿ ಮದುವೆಯಾಗಿದ್ದು ಅದೊಂದು ಪ್ರೀತಿನ? ಬಲಾತ್ಕಾರವಾಗಿ ನನ್ನ ಮನೆಯಲ್ಲಿ ಬಂದು ಜೀವಿಸೋದು ಇದೊಂದು ಸಂಬಂಧನ? ಛೇ, ನಿಮ್ಮ ಜೊತೆ ಮಾತನಾಡಲು ನನಗೆ ನಾಚಿಕೆ ಆಗುತ್ತಿದೆ. ನಿಮ್ಮ ತಮ್ಮನೊಬ್ಬ ಕಳ್ಳತನದ ಕದೀಮ, ಗುಂಡಾವರ್ತಕ. ಅಂತವನೊಂದಿಗೆ ನನ್ನ ತಂಗಿಯ ಕೈ ಹಿಡಿಸಿದ್ದು ಅದೊಂದು ಅಧಿಕ ಪ್ರಸಂಗ. ಇಂಥ ಕೆಲಸ ಮಾಡುತ್ತಿರುವ ನೀವುಗಳು ನನ್ನ ಮಾನ ಮರ್ಯಾದೆಗೆ ಮಸಿ ಬಳಿಯುತ್ತಿರುವ ವಿಷ ಜಂತುಗಳು. ಸುಧಾಕರ, ನನ್ನ ಮನದಾಳ ಮರ್ಮ ನರಿಯದೆ ಇಷ್ಟೊಂದು ಚುಚ್ಚು ಮಾತನಾಡುತ್ತಿರುವರಲ್ಲ, ಯಾಕೆ ಸಾಯುವರೇ? ನನ್ನ ನಡೆಯನ್ನ ಮನೆ ಇದೆ, ಮನೆ ಕಳೆದುಕೊಂಡ ಮಾನಹೀನನಾದ ನಾನು ನನ್ನ ನಡೆಯನ ಮನೆ ಇದೆ ಎಂದು ನೆರಳಿಗೆ ಬಂದು ಆಶ್ರಯಿಸಿದರೆ ಇದು ಸಂಬಂಧವಿಲ್ಲದ ಬಲಾತ್ಕಾರವೇ? ಒಬ್ಬರಿಗೊಬ್ಬರು ಪ್ರೀತಿಸಿ ಸತಿಪತಿಗಳಾದದ್ದು ಇದು ಬಲಾತ್ಕಾರವೇ? ಚಿಕ್ಕವರಿರುವಾಗಲೇ ನಿಮ್ಮ ತಂದೆಯವರ ಆಶ್ರಯದಲ್ಲಿ ಅವರಿಂದ ಹೊಡಿಸಿಕೊಂಡ ನಾವು ಬುದ್ಧಿವಂತರಾದ ನಾವು ಇನ್ನು ನಿನ್ನ ದೃಷ್ಟಿಯಲ್ಲಿ ವಂಚಕರಾದಿವೆ. ಹೇಳಿ ಸಾಯ್ಬರೇ, ಹೇಳಿ. ನಿನ್ನ ಈ ಅಳುವಿನ ನಾಟಕವನ್ನು ನನ್ನ ಮುಂದೆ ನಡೆಸಬೇಡವೋ ಮೂರ್ಖ. ನೀನೊಬ್ಬ ಮಹಾ ಮೋಸಗಾರ, ನಿನ್ನ ತಮ್ಮನೊಬ್ಬ ಕಳ್ಳತನದ ಸೊಗಸುಗಾರ. ಇಂತಹ ಪಾತ್ರಧಾರಿಗಳು ನನ್ನ ಮನೆಯಲ್ಲಿ ಅಡಿಗೆ ಕುಳಿತಿವೆ ಎಂದರೆ
ನನಗೆ ಕೇಡಗಾಲವೇ ಸರಿ. ಮಿಸ್ಟರ್ ರಾಮದೇವ, ಇಲ್ಲಿವರೆಗೆ ನೀವು ನನಗೆ ಮಾಡಿದ್ದು ಸಾಕು. ಇನ್ನು ಮುಂದೆ ನೀವೇ ಇಲ್ಲೇ ಇದ್ದರೆ ನನ್ನ ಮಾನ ಮರ್ಯಾದೆ ಮಾರಿಕೊಳ್ಳಬೇಕಾಗುತ್ತದೆ. ಎಚ್ಚರವಿರಲಿ. ಸೋದರ, ಮರು ಮಾತನಾಡದೆ ದಾಟಿ ಬಿಡಿ ನನ್ನ ಮನೆಯಿಂದ ಆಚೆ. ನೋಡಪ್ಪ, ಸೋದರ ಎಂಬ ಸಹನೆಯನ್ನು ಕಳ್ಕೋಬೇಡಪ್ಪ, ಕಳ್ಕೋಬೇಡ. ಮನೆ ಇಲ್ದವಂಗೆ ಮಾನವೇ ಇಲ್ಲಂತೆ. ನಿಮ್ಮ ತಂಗಿ ವಿಷಯದಲ್ಲಿ ನಾವು ತಪ್ಪು ಮಾಡಿಲ್ಲ ಕಂದ, ತಪ್ಪು ಮಾಡಿಲ್ಲ. ನಾನು ಕಾಕಿ ಹಾಕಿದ ಮೇಲೆ ನನಗೆ ಸಂಬಂಧ ಸೂತ್ರಗಳು ಇರುವುದಿಲ್ಲಮ್ಮ. ನಾನು ನ್ಯಾಯಕ್ಕಾಗಿ ಪಣ ತೊಟ್ಟು ಕಾಕಿ ಹಾಕಿದ ಪೊಲೀಸ್ ಅಧಿಕಾರಿ. ಕಳ್ಳ ಸುಳ್ಳರನ್ನು ಹಿಡಿಯುವ ಈ ನ್ಯಾಯವಂತನ ಮನೆಯಲ್ಲಿ ದರೋಡೆಕಾರರು ಅಡಗಿ ಕುಳಿತಿದ್ದಾರೆ ಎಂದರೆ ಇದೆಂತಹ ಮಹಾ ಅಪರಾಧ. ಹೆಚ್ಚಿಗೆ ಮರು ಮಾತನಾಡದೆ ಬೇಗ ಕಾಲ್ದೆಗೇರಿ. ಇಲ್ಲ ಅಂದ್ರೆ ನಾನೇ ನಿಮ್ಮ ಕತ್ತು ಹಿಡಿದು ಹೊರಗೆ ನೂಕಿ ಬಿಡಬೇಕಾಗುತ್ತದೆ. ಸುಧಾಕರ, ಇದೇ ಕತ್ತಿನ ಮೇಲೆ ನಿನ್ನ ದಿನನಿತ್ಯ ಶಾಲೆಗೆ ಕಳಿಸಿದವನನ್ನು ಇದೇ ಕತ್ತನ್ನು ಹಿಡಿದು ನೀನೇ ಹೊರಗೆ ಹಾಕುತ್ತೀಯ. ನೀನು ಹಸಿದು ಮುಂದೆ ತಳುತ್ತಿರುವಾಗ ತಾಯಿ ಅಂತ ಕೈ ತುತ್ತು ಮಾಡಿ ಉಣಿಸಿದ್ದನ್ನು ನೀನು ಆಗಲೇ ಮರೆತೆಯ. ಕಂದನಂತೆ ನೀನು ಆಡಿ ಬರುವ ಕಂದನ ಅಂಗಾಲ ಹೊಲಸಾದಿದ್ದೆಂದು ನಾನೊಟ್ಟ ಪಂಜೆಯಿಂದಲೇ ನೀನು ಅಂಗಾಲ ಒರೆಸಿದ್ದು ಆಗಲೇ ಮರೆತೆಯ. ಕಂದ, ನೀನು ಆಗಲೇ ಮರೆತೆಯ. ಸ್ವಾಮಿ, ಅಳಬೇಡಿ ಸ್ವಾಮಿ, ಅಳಬೇಡಿ. ನಾವು ಈಗ ಈ ಮನೆಯಿಂದ ಹೊರಗೆ ಹೋಗೋದೇ ಇಲ್ಲಿ ಸುರಿ. ಯಾಕಂದ್ರೆ ಕಟುಕನ ಮುಂದೆ ಕುರಿ ಕಣ್ಣೀರು ಹಾಕಿದ್ರು ಏನು ಪ್ರಯೋಜನ ಇಲ್ಲ ಸ್ವಾಮಿ. ಹೋಗುವುದಾದರೂ ಎಲ್ಲಿಗೆ ಸೀತಾ? ಕರೋನಾ ಜಡ್ಡಿಗಾಗಿ ಎಲ್ಲ ಕಡೆ ಲಾಕ್ಡೌನ್ ಆಗಿದೆ. ಟ್ರೈನುಗಳಿಲ್ಲ, ಬಸ್ ಸಂಚಾರವಿಲ್ಲ. ಹೀಗಿರುವಾಗ ನಾವು ಎಲ್ಲಿಗಂತ ಹೋಗುವುದು? ರೀ, ಹೇಗೋ ನದಿ ನೀರು ಕಮ್ಮಿ ಆಗಿದೆ, ಅಲ್ಲೇ ನಮ್ಮ ತೋಟದ ಮನೆಗೆ ಹೋಗಿ ಅಲ್ಲೇ ವಾಸಿಸೋಣ. ಆಯ್ತು, ಹಾಗಾದರೆ ಬಟ್ಟಿ ತೆಗೆದುಕೋ, ಹೋಗೋಣ. ಆಗ್ಲಿ ರೀ. ನ್ಯಾಯ ಎಲ್ಲಿದೆ? ಪಿಸಿ, ಆ ಬಜರಂಗಿ ಬರ್ತಾನೆ, ಎಚ್ಚರವಿರಲಿ. ಎಸ್ ಸರ್. ಗ್ರಾಮದಲ್ಲಿ ನೆಲೆಸಿರುವ ದ್ಯಾಮಂಬಿಕೆ, ಶಾತಾಳ ಗ್ರಾಮದಲ್ಲಿ ನೆಲೆಸಿರುವ ದ್ಯಾಮಂಬಿಕೆ, ಎತ್ತೋಡಿ ಬಾರಮ್ಮ ತಾಯಿ, ಎತ್ತೋಡಿ ಬಾರಮ್ಮ ತಾಯಿ, ನಿನಗಾಗಿ ಕಾದು ಕುಳಿತಿರುವೆ. ಶಾತಾಳ ಗ್ರಾಮದಲ್ಲಿ ನೆಲೆಸಿರುವ ದ್ಯಾಮಂಬಿಕೆ, ಶಾತಾಳ ಗ್ರಾಮದಲ್ಲಿ ನೆಲೆಸಿರುವ ದ್ಯಾಮಂಬಿಕೆ, ಕಣ್ಣು ಇಲ್ಲದವರಿಗೆ ನೀ ಕಣ್ಣು ನೀಡಿದಂತೆ, ಕಣ್ಣು ಇಲ್ಲದವರಿಗೆ ನೀ ಕಣ್ಣು ನೀಡಿದಂತೆ, ಕಾಪಾಡು ತಾಯಿ ನೀನು, ಕಾಪಾಡು ತಾಯಿ ನೀನು, ನಿನಗಾಗಿ ಕಾದು ಕುಳಿತಿರುವೆ. ಶಾರದಾಳ ಗ್ರಾಮದಲ್ಲಿ ನೆಲೆಸಿರುವ ದ್ಯಾಮಂಬಿಕೆ, ಶಾರದಾಳ ಗ್ರಾಮದಲ್ಲಿ
ನೆಲೆಸಿರುವ ದ್ಯಾಮಂಬಿಕೆ ಆದಿಶಕ್ತಿಯ ರೂಪ ನಿನ್ನ ರೋಮ ರೋಮದಲ್ಲಿ ಆದಿಶಕ್ತಿಯ ರೂಪ ನಿನ್ನ ರೋಮ ರೋಮದಲ್ಲಿ ಪಾರಮ್ಮ ತಾಯಿ ನೀನು ಪಾರಮ್ಮ ತಾಯಿ ನೀನು ನಿನಗಾಗಿ ಕಾದು ಕುಳಿತಿರುವೆ ಶಾರದಾಳ ಗ್ರಾಮದಲ್ಲಿ ನೆಲೆಸಿರುವ ದ್ಯಾಮಂಬಿಕೆ ಶಾರದಾಳ ಗ್ರಾಮದಲ್ಲಿ ನೆಲೆಸಿರುವ ದ್ಯಾಮಂಬಿಕೆ ಆದಿದೇವನ ಹರುಷ ನೀ ಕಾಯೋ ಮಾರುತೇಶ ಆದಿದೇವನ ಹರುಷ ನೀ ಕಾಯೋ ಮಾರುತೇಶ ನವನಾಟ್ಯ ರಂಗದಲ್ಲಿ ನವನಾಟ್ಯ ರಂಗದಲ್ಲಿ ಜಯ ನೀಡೋ ಮಾರುತೇಶ ಶಾರದಾಳ ಗ್ರಾಮದಲ್ಲಿ ನೆಲೆಸಿರುವ ದ್ಯಾಮಂಬಿಕೆ ಶಾರದಾಳ ಗ್ರಾಮದಲ್ಲಿ ನೆಲೆಸಿರುವ ದ್ಯಾಮಂಬಿಕೆ ನೆಲೆಸಿರುವ ದ್ಯಾಮಂಬಿಕೆ ನೆಲೆಸಿರುವ ದ್ಯಾಮಂಬಿಕೆ ನೆಲೆಸಿರುವ ದ್ಯಾಮಂಬಿಕೆ